ಸೊ ನೀವೇ ಹೇಳ್ತೀರಿ ಫ್ರೆಶರ್ಸ್ ಇಂಡಸ್ಟ್ರಿ ರೆಡಿ ಅಲ್ಲ ಅಂತ, ಅದಕ್ಕೆ ಮುಖ್ಯವಾಗಿ ಯಾವ 3 ಸ್ಕಿಲ್ಸ್ ಗ್ಯಾಪ್ಗಳು ಕಾರಣ ಸರ್? Freshers who completes the graduation alva, so they have only theoretical knowledge. So problem is not students. ನಮ್ಮ ಅಕಾಡೆಮಿಕ್ ಸಿಸ್ಟಮ್ ಸರಿ ಇಲ್ಲ ಸರ್. ಗೌರ್ಮೆಂಟ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ ಸರ್ವಿಸ್ ಡೆಫಿಷಿಯನ್ಸಿ ಇದೆ. ಆ ಸರ್ವಿಸ್ ಡೆಫಿಷಿಯನ್ಸಿ ಇರೋದ್ರಿಂದಾನೇ ಜನ ಪ್ರೈವೇಟ್ ಸೆಕ್ಟರ್ ಕಡೆ ಟರ್ನ್ ಆಗ್ತಾ ಇದ್ದಾರೆ. ಅಂಡ್ ಇಟ್ ಇಸ್ ಪ್ರೂವನ್. ನಿಮಗೆ ಸರಿಯಾಗಿ ಸರ್ವಿಸ್ ಸಿಕ್ಕಿಲ್ಲ ಬ್ಯಾಂಕ್ ಅಲ್ಲಿ ಅಂತಂದ್ರೆ ಸೊ ನಿಮ್ಮ ಹತ್ರ ಬರಲ್ಲ. ಏನಕ್ಕೆ ಬರಬೇಕು? ಸೊ ಬ್ಯಾಂಕಿಂಗ್ ಜಾಬ್ಸ್ ಸ್ಟ್ರೆಸ್ಫುಲ್ ಅಂತ ಹೇಳ್ತಾರೆ, ಬಟ್ IT ಕಿಂತ ಸೇಫ್ ಅಲ್ಲ ಅಂತ ನಿಮ್ಗೆ ಅನ್ನಿಸುತ್ತೆ ಸರ್? ಎಲ್ಲಾ ಇಂಡಸ್ಟ್ರೀಸ್ ಕಾಂಪಿಟೇಟಿವ್ ಇದೆ, ಸ್ಟ್ರೆಸ್ ಎಲ್ಲದೇ ಇದೆ. ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಚಾಪ್ಟರ್. ಗ್ರಾಜುಯೇಷನ್ ಲೆವೆಲ್ ಅಲ್ಲಿ ಇದನ್ನ ಹೇಳ್ಕೊಡ್ಬೇಕು. ನೀವು ರೀಸೆಂಟ್ CVs ಎಲ್ಲ ನೋಡಿ, 3 ತಿಂಗಳು 6 ತಿಂಗಳಿಗೆಲ್ಲ ಜಾಬ್ ಜಂಪ್ ಮಾಡ್ತಾರೆ. ಏನಕ್ಕೆ ಜಂಪ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಟು ದ ನೆಕ್ ಬಂತು ಪ್ರಾಬ್ಲಮ್ ಅಂತಂದ್ರೆ ದೇ ವಿಲ್ ರನ್ ಅವೇ ಫ್ರಮ್ ದ ಪ್ರಾಬ್ಲಮ್ಸ್. ಸೊ ಸರ್, ಪ್ಲೇಸ್ಮೆಂಟ್ ಗ್ಯಾರಂಟಿಡ್ ಮಾರ್ಕೆಟ್ ನಲ್ಲಿ ನೀವು ನೋಡಿದ ಬಿಗ್ಗೆಸ್ಟ್ ಸ್ಕೀಮ್ ಏನು ಸರ್? ತುಂಬಾ ಏಜೆನ್ಸಿಗಳಿದಾವೆ. 500, 1000, 2000 ರಿಜಿಸ್ಟ್ರೇಷನ್ ಫೀ ಅಂತ ಕಲೆಕ್ಟ್ ಮಾಡ್ತಾರೆ, ಕಳಿಸ್ಬಿಡ್ತಾರೆ. ಆಮೇಲೆ ಏನು ಫರ್ದರ್ ಅಪ್ಡೇಟ್ ಇರಲ್ಲ. ಪ್ಲೇಸ್ಮೆಂಟ್ ಗ್ಯಾರಂಟಿ ಅನ್ನೋದೇ ಸ್ಕ್ಯಾಮ್. ಸರ್, ದಟ್ ಇಸ್ ಎ ಸ್ಕ್ಯಾಮ್ ಓನ್ಲಿ. ಸೊ ಶರಣ್ ಸರ್, ನಮ್ಗೆ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ. ಸೊ ಆಫ್ಟರ್ ದಟ್ ವಿಲ್ ಸ್ಟಾರ್ಟ್ ದ ಪಾಡ್ಕಾಸ್ಟ್. ಶೋರ್. ನಂದು ಬೇಸಿಕಲಿ ಬಿಜಾಪುರ್, ನಾರ್ತ್ ಕರ್ನಾಟಕ ಬರುತ್ತೆ, ಬಾರ್ಡರ್ ಟು ಮಹಾರಾಷ್ಟ್ರ. ಸೊ ಐ ಬಾರ್ನ್ ಅಂಡ್ ಬ್ರಾಟ್ ಅಪ್ ದೇರ್ ಓನ್ಲಿ. ನನ್ನ ಗ್ರಾಜುಯೇಷನ್ ಎಲ್ಲ ಅಲ್ಲೇ ಮುಗೀತು. ಆಫ್ಟರ್ ಕಂಪ್ಲೀಟಿಂಗ್ ದಟ್ ಐ ಕೇಮ್ ಟು ಬ್ಯಾಂಗ್ಳೂರ್. ದ ಮೊಮೆಂಟ್ ಇನ್ 2008 ನಾನು ಬೆಂಗಳೂರು ಬಂದಿರೋದು. ಬೆಂಗಳೂರು ಬೈ ಟ್ರೈನ್ ಬಂದೆ. ಓಕೆ, ವಿತ್ ಎಂಟಿ ಹ್ಯಾಂಡ್. ಇನ್ಸಿಡೆಂಟ್ ಹೆಂಗಿತ್ತು ಅಂತಂದ್ರೆ, ಟ್ರೈನ್ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಸ್ಟಾಪ್ ಆಯ್ತು. ನಾನು ಬ್ಯಾಗ್ ಅಲ್ಲಿ ಇಟ್ಬಿಟ್ಟು ವಾಶ್ರೂಮ್ಗೆ ಹೋಗಿ ಬಂದೆ. ಅಷ್ಟರಲ್ಲಿ ಬ್ಯಾಗ್ ಮಿಸ್ಸಿಂಗ್. ನನ್ನ ಎಲ್ಲ ಎಜುಕೇಶನ್ ಡಾಕ್ಯುಮೆಂಟ್ಸು, ಬಟ್ಟೆ, ದಟ್ಸ್ ಓಕೆ. ಐ ಸ್ಟಾರ್ಟೆಡ್ ಮೈ ಜರ್ನಿ ಫ್ರಮ್ ಸ್ಕ್ರಾಚ್ ಅಂಡ್ ದೇರ್ ಇಸ್ ನೋ ಬ್ಯಾಕಪ್ ಫಾರ್ ಮೀ. ಫೈನಾನ್ಷಿಯಲ್ ಬ್ಯಾಕಪ್ ಇಲ್ಲ. ಆ ಥರ ಬಂದೆ. ಅವಾಗಿಂದ ಇಲ್ಲಿವರೆಗೂ ಬ್ಯಾಂಕಿಂಗ್, ಇನ್ಶೂರೆನ್ಸ್, ಫೈನಾನ್ಷಿಯಲ್ ಸೆಕ್ಟರಲ್ಲಿ ಕೆಲಸ ಮಾಡಿದ್ದೀನಿ. ಈ ಒಂದು 15 ವರ್ಷ 16 ವರ್ಷದ ಜರ್ನಿಯಲ್ಲಿ ಏನು ಪ್ರಾಬ್ಲಮ್ ಇದೆ ಮಾರ್ಕೆಟಲ್ಲಿ ಅಂತ ಗೊತ್ತಾಯಿತು. ತುಂಬಾ ಕಷ್ಟ ಇದೆ. ಪ್ರಾಬ್ಲಮ್, ಸಿ, ಇಫ್ ದೇರ್ ಇಸ್ ಅ ಪ್ರಾಬ್ಲಮ್, ಸೊ ಸೊಲ್ಯೂಷನ್ ಈಸ್ ದೇರ್. ಐ ಹ್ಯಾವ್ ಅ ಸೊಲ್ಯೂಷನ್. ಸೊ ದಟ್ ಈಸ್ ವೈ ಐ ಹ್ಯಾವ್ ಸ್ಟಾರ್ಟೆಡ್ ಮೈ ಓನ್ ವೆಂಚರ್. ದ ಪ್ರಾಬ್ಲಮ್ ಈಸ್, ಲಾಸ್ಟ್ 15 years ಅಲ್ಲಿ ನಾನು ನೋಡ್ಕೊಂಡ್ಬಂದಿದ್ದು, ಕಾಲೇಜಿಂದ ಸ್ಟೂಡೆಂಟ್ಸು ಗ್ರಾಜುಯೇಷನ್ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾರೆ ಸರ್. ಇಯರ್ಲಿ ಇನ್ ಇಂಡಿಯಾ 1 crore ಫ್ರೆಶ್ ಗ್ರಾಜುಯೇಟ್ಸ್ ಕಮಿಂಗ್ ಔಟ್. ಕರೆಕ್ಟ್. ಅಂಡ್ 80%, the survey says 80% not employable. ಸರಿ, ಖಂಡಿತ ಸರ್. That is a problem. And in last 15 years ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ನೋಡಿರೋದು, ಯಾರು ಫ್ರೆಶರ್ಸ್ ಇಂಟರ್ವ್ಯೂಗೆ ಬರ್ತಾರೆ, BCom ಮಾಡಿದ್ದಾರೆ, BBM ಮಾಡಿದ್ದಾರೆ, BBA ಮಾಡಿದ್ದಾರೆ, MCom ಮಾಡಿದ್ದಾರೆ, MBA ಮಾಡಿದ್ದಾರೆ, ಅವರಿಗೆ ಇಂಟರ್ವ್ಯೂ ಕೂತ್ಕೊಂತಾರೆ. ದೇ ಡೋಂಟ್ ಹ್ಯಾವ್ ಅ ಸಾಫ್ಟ್ ಸ್ಕಿಲ್. ಈ ಬಿಫೋರ್ ಇಂಟರ್ವ್ಯೂ ಬರ್ಬೇಕಾದ್ರೆ ಅವ್ರು ಯಾವುದು ಹೋಮ್ವರ್ಕ್ ಮಾಡಿರಲ್ಲ. ನಾವು ಬ್ಯಾಂಕ್ ಅಂತಂದ್ರೆ ಯಾವ ಬ್ಯಾಂಕಿಗೆ ಇಂಟರ್ವ್ಯೂ ಬಂದರೆ ಬ್ಯಾಂಕ್ ಬಗ್ಗೆ ಬೇಸಿಕ್ ನಾಲೆಜ್ ಇರಲ್ಲ. ಕರೆಕ್ಟ್, ಸರಿ. ದಟ್ ಈಸ್ ಅ ಪ್ರಾಬ್ಲಮ್. ದೆನ್ ಐ ವಾಸ್ ಥಿಂಕಿಂಗ್ ಐ ಶುಡ್ ಡೂ ಸಮಥಿಂಗ್ ಫಾರ್ ದಿಸ್. ಬ್ಯಾಂಕರ್ಸ್ ಇದ್ದಾರೆ ಸರ್. ದೇರ್ ಆರ್ 10 lakh ಬ್ಯಾಂಕರ್ಸ್ ಇನ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ಅರೌಂಡ್ 30-35 lakh ಬ್ಯಾಂಕರ್ಸ್ ಇನ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್. ಸರಿ. ಓಕೆ, ಓವರ್ ಆಲ್ NBFC ಫೈನಾನ್ಷಿಯಲ್ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ನಿಯರ್ಲಿ 1 crore ಎಂಪ್ಲಾಯ್ಮೆಂಟ್ ಇನ್ BFSI ಸೆಕ್ಟರ್ ಆಲ್ರೆಡಿ ಇದೆ. ದಟ್ ಕ್ವಶನ್ ಐ ವಿಲ್ ಆಸ್ಕ್ ಫಾರ್ ಯು ದಿಸ್ ಕ್ವಶನ್ಸ್. ಓಕೆ, ಸೊ ಮೊದಲು ಹೇಳಿ, ಈ BFSI ಅಂದ್ರೆ ಏನು ಫಸ್ಟ್, ಮತ್ತು ಯಾಕೆ ಇದು ಎಷ್ಟೊಂದು ದೊಡ್ಡ ಸೆಕ್ಟರ್ ಆಗಿದೆ ಸರ್? ನೌ ಯು ಕ್ಯಾನ್ ಫ್ರೇಮ್ ಇಟ್. ಯಾ, ಬ್ಯಾಂಕಿಂಗ್, BFSI ಅಂದ್ರೆ ಬ್ಯಾಂಕಿಂಗ್, ಫೈನಾನ್ಷಿಯಲ್ ಸರ್ವಿಸ್ ಅಂಡ್ ಇನ್ಶೂರೆನ್ಸ್ ಸೆಕ್ಟರ್, ಬ್ರಾಡರ್ ಕಾನ್ಸೆಪ್ಟ್. ಅಂಡ್ ಸೆಕೆಂಡ್ ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಇನ್ BFSI ಸೆಕ್ಟರ್ ಓನ್ಲಿ ವೆನ್ ಇಟ್ ಕಂಪೇರ್ ಟು IT ಸೆಕ್ಟರ್. IT ಬಿಟ್ರೆ ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಇರೋದು. ರೈಟ್. ಈ ಸೆಕ್ಟರ್ ಏನಕ್ಕೆ ಇಂಪಾರ್ಟೆಂಟು ಅಂತಂದ್ರೆ ಸರ್, ಸಿವಿಲೈಸೇಷನ್ ಯಾವಾಗ ಸ್ಟಾರ್ಟ್ ಆಯ್ತು ವರ್ಲ್ಡ್ ಅಲ್ಲಿ, ಅವಾಗಿಂದ ಲೆಂಡಿಂಗ್ ಬಿಸ್ನೆಸ್ ಸ್ಟಾರ್ಟ್ ಆಯ್ತು. ಸರಿ, ಖಂಡಿತ ಖಂಡಿತ. ಸರ್, ಯು ಹ್ಯಾವ್ ಅ ಸರ್ಪ್ಲಸ್ ಮನಿ and I need a money. Okay, so you don't want to keep that money idle because you want to invest
I need a money for my business or my personal requirement. In that only the bank will come to in picture. What is a bank? Bank collect the deposit from the public, lends to needy. So bank basically work as an intermediary for the public. So and they charge the operational cost. Okay. So ಅದಕ್ಕೆ ಟು ರನ್ ದ್ಯಾಟ್ ಬಿಸ್ನೆಸ್ ಯು ನೀಡ್ ಎ ಎಂಪ್ಲಾಯೀಸ್. ಅದಕ್ಕೋಸ್ಕರನೇ ಇವತ್ತು ಅಷ್ಟೊಂದು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಇರೋದು. ಸರಿ ಸರ್, ಪರ್ಫೆಕ್ಟ್. ಸೊ BFSI ನಲ್ಲಿ ಇರುವ ಕಂಪ್ಲೈನ್ಸಸ್ ಅಂದ್ರೆ ಏನು ಮತ್ತು ಹೊಸ ಫ್ರೆಷರ್ಸ್ಗೆ ಇಂಪಾರ್ಟೆನ್ಸ್ ಗೊತ್ತಿರಬೇಕಾ? ಎಸ್ ಸರ್, ಬ್ಯಾಂಕಿಂಗ್ ಇಂಡಸ್ಟ್ರಿ ಇಸ್ ಸ್ಟ್ರಿಕ್ಟ್ಲಿ ರೆಗ್ಯುಲೇಟೆಡ್. ಅದರ್ ಇಂಡಸ್ಟ್ರಿ ಎಷ್ಟು ಮಟ್ಟಿಗೆ ರೆಗ್ಯುಲೇಟೆಡ್ ಇದೆ ಗೊತ್ತಿಲ್ಲ. ಬ್ಯಾಂಕಿಂಗ್ ಇಂಡಸ್ಟ್ರಿ ಈಸ್ ರೆಗ್ಯುಲೇಟೆಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ. ಅದರ್ ಫೈನಾನ್ಷಿಯಲ್ ಸೆಕ್ಟರ್ ಮಾರ್ಕೆಟ್ ಈಸ್ ರೆಗ್ಯುಲೇಟೆಡ್ ಬೈ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ. ಇನ್ಶೂರೆನ್ಸ್ ಸೆಕ್ಟರ್ ಈಸ್ ರೆಗ್ಯುಲೇಟೆಡ್ ಬೈ IRDA, Insurance Regulatory and Development Authority. Pension fund is regulated by PFRDA. Overall, this entire BFSI is totally regulated under Department of Financial Service, headed by Nirmala Sitaram. ಸರಿ. Okay. So, e regulated entities ge you need to comply the government policies. So, you have a yearly compliance, quarterly, see you have a GST compliance, you have a company MCA portal, MCA is there, Ministry of Corporate Affairs, that compliance is there. You need to comply with the Ministry of Financial Service, you need to comply with the Reserve Bank of India. So for that we need a people. ಕರೆಕ್ಟ್ There is a huge opportunity for freshers. ಕರೆಕ್ಟ್. ಸೊ ನೀವೇ ಹೇಳ್ತೀರಿ ಫ್ರೆಷರ್ಸ್ ಇಂಡಸ್ಟ್ರಿ ರೆಡಿ ಅಲ್ಲ ಅಂತ. ಅದಕ್ಕೆ ಮುಖ್ಯವಾಗಿ ಯಾವ 3 ಸ್ಕಿಲ್ಸ್ ಗ್ಯಾಪ್ಗಳು ಕಾರಣ ಸರ್? ಸರ್, ಇಂಡಸ್ಟ್ರಿಗೆ ಏನಕ್ಕೆ 3 ಸ್ಕಿಲ್ಸ್ ಗ್ಯಾಪ್ ಅಂತಂದ್ರೆ ಸರ್, ಫ್ರೆಷರ್ಸ್ ಹೂ ಕಂಪ್ಲೀಟ್ಸ್ ದ ಗ್ರಾಜುಯೇಷನ್ ಅಲ್ವಾ, ಸೊ ದೇ ಹ್ಯಾವ್ ಓನ್ಲಿ ಥಿಯರಿಟಿಕಲ್ ನಾಲೆಜ್, ದೇ ಡೋಂಟ್ ಹ್ಯಾವ್ ಅ ರಿಯಲ್ ವರ್ಲ್ಡ್ ನಾಲೆಜ್. ಪ್ರಾಬ್ಲಮ್ ಇಸ್ ನಾಟ್ ಸ್ಟೂಡೆಂಟ್ಸ್, ನಮ್ಮ ಅಕಾಡೆಮಿಕ್ ಸಿಸ್ಟಮ್ ಸರಿ ಇಲ್ಲ. ಡಿಗ್ರಿ ಮುಗಿಸ್ಕೊಂಡ್ ಬರ್ತಾರೆ. ಸಿ, ಐ ಆಮ್ ನಾಟ್ ಬ್ಲೇಮಿಂಗ್ ದ ಇನ್ಸ್ಟಿಟ್ಯೂಷನ್ಸ್. ಪ್ರಾಬ್ಲಮ್ ಇಸ್, ಸಿ, ಇಫ್ ಯು ಆರ್ ಎ ಪ್ರೊಫೆಸರ್ ಆರ್ ಅ ಲೆಕ್ಚರರ್, so you have only theoretical knowledge, not real world knowledge. You are not a banker, right? ಖಂಡಿತ ಸರ್. Okay, you have only theoretical knowledge. You will also think that you will visualize and you will download the stories. ಸರಿ. Whereas if you collaborate with the industries, banking industries, it's government supposed to do this. So banking industry experts will download their real experience, real world knowledge. Okay, that is a lagging communication skill, presentation skill. This is what is required. Rest everything is there in the textbook. ಸೊ ಸ್ಕಿಲ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ನ. ಸೊ ಬ್ಯಾಂಕ್ಸ್ ಗಳಿಗೆ ಬೇಕಾಗುವ ಟಾಪ್ 3 ಸ್ಕಿಲ್ಸ್ ಯಾವುದು ಸರ್, ವಿಚ್ ದೇ ಡೋಂಟ್ ಟೀಚ್ ಇನ್ ಕಾಲೇಜ್? Sir, communication, ಫಸ್ಟ್. presentation ಬೇಕು. Okay, and industry skills, ಇಂಡಸ್ಟ್ರಿ ಎಕ್ಸ್ಪರ್ಟೀಸ್. expertise ಬೇಕು. ಹಾ, So that should ಸ್ವಲ್ಪ be ಎಕ್ಸ್ಪ್ಲೇನ್ ಮಾಡಿ yeah. ಫಾರ್ ಬ್ಯಾಂಕಿಂಗ್. See, ಏನಾಗುತ್ತೆ ಅಂದ್ರೆ ಸರ್, ದಿಸ್ ಇಸ್ ಫಾರ್ಮಲ್ ಎಜುಕೇಶನ್ ಸಿಸ್ಟಮ್ ಅಂತ ಇದೆ. ಸೊ ಫಾರ್ಮಲ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಪ್ರೊಫೆಷನಲ್ ಎಜುಕೇಶನ್ ಬರೋದೇ ಇಲ್ಲ. ವೊಕೇಶನಲ್ ಟ್ರೈನಿಂಗ್ ನ ಓನ್ಲಿ ಇಲ್ಲಿವರೆಗೂ ಎಲ್ಲರೂ ಟೆಕ್ನಿಕಲ್ ರಿಲೇಟೆಡ್ ಕೋರ್ಸಸ್ ಅಂತಾನೆ ತಿಳ್ಕೊಂಡಿದ್ದಾರೆ. ಸರಿ ಸರಿ. ಸೊ ಗೌರ್ಮೆಂಟ್ ಇವಾಗ ಫೋಕಸ್ ಮಾಡ್ತಾ ಇದೆ. ಲಾಸ್ಟ್ 2 days ಐ ವಾಸ್ ಇನ್ Bangalore Skill Summit 2025. I had an interaction with minister related to MSD and skill development minister. I met him. I met chairperson of Karnataka Skill Development Authority. Okay, last 2 days session I was there. This is what the entire topic it was. Okay, the problem is skill is not there. So skilling, upskilling is required now. So that should be embedded in college itself. ಕರೆಕ್ಟ್. So that credit oriented courses to be run in the college. ಸೊ ಆ ತರ ಮಾಡ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ, ಸೊ ದಿ ಪ್ರಾಬ್ಲಮ್ ಇಸ್ ಇಂಡಸ್ಟ್ರಿ ಒಂದ್ ಸೈಡ್ ಇದೆ, ಅಕಾಡೆಮಿಯಾ ಒಂದ್ ಸೈಡ್ ಇದೆ. ಸೊ ದೇರ್ ಇಸ್ ನೋ ಬ್ರಿಡ್ಜ್. ಸೊ ದ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ವಿಲ್ ಫೇಸ್. ನೀವು ದಟ್ ಗ್ಯಾಪ್ ಫಿಲ್ ಮಾಡ್ತೀರಾ? ಎಸ್ ಎಸ್, ದಟ್ ಪರ್ಟಿಕ್ಯುಲರ್ ಗ್ಯಾಪ್. ಆ ಗ್ಯಾಪ್ ನ ಬ್ರಿಡ್ಜ್ ಮಾಡಕ್ಕೆ ಅಂತಾನೆ ವಿ ಆರ್ ಹಿಯರ್. ವಾ. ಸರ್, ಏನಂತಂದ್ರೆ ಸರ್, ದೇರ್ ಆರ್ ಸಮ್ players already there. ಸರಿ ಸರಿ. So they are big institutions. So they charge 4 lakh, 5 lakh, 10 lakh for the courses.
ಸರ್ ಎವ್ರಿಬಡಿ ಕಾಂಟ್ ಅಫೋರ್ಡ್ ಅಲ್ವಾ, ಎಲ್ರಿಗೂ ಪೇ ಮಾಡೋ ಕೆಪಾಸಿಟಿ ಇಲ್ಲ. ಓಕೆ, ಸೊ ಆಲ್ರೆಡಿ ಗ್ರಾಜುಯೇಷನ್ ಮುಗಿಸ್ಕೊಂಬರೋ ಸರ್, ಇವತ್ತು MBA ಕಂಪ್ಲೀಟ್ ಮಾಡ್ಬೇಕಾದ್ರೆ 10 to 15 lakh ಇನ್ ಪ್ರೆಸ್ಟೀಜಿಯಸ್ ಯೂನಿವರ್ಸಿಟಿ ಇನ್ ಬ್ಯಾಂಗ್ಳೂರ್, ಸರಿ. ಇನ್ ಡೀಮ್ಡ್ ಯೂನಿವರ್ಸಿಟಿ ಇನ್ ಬ್ಯಾಂಗ್ಳೂರ್. ಓಕೆ, ಅಷ್ಟು ಮುಗಿಸ್ಕೊಂಡು ಅಗೇನ್ 4 to 5 lakh ಸ್ಕಿಲ್ಗೋಸ್ಕರ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಎಲ್ರಿಗೂ ಕೆಪಾಸಿಟಿ ಇಲ್ಲ. ಸೊ ದಟ್ ಈಸ್ ವೈ ವಿ ಆರ್ ಹಿಯರ್ ಇನ್ ಅಫೋರ್ಡೆಬಲ್ ಸೆಗ್ಮೆಂಟ್. ಸೊ ಇಂಡಸ್ಟ್ರಿ ರೆಡಿ ಅಂದ್ರೆ ನಿಮ್ಮ ವ್ಯೂ ಅಲ್ಲಿ ಏನು ಮೀನಿಂಗ್ ಸರ್? ಇಂಡಸ್ಟ್ರಿ ರೆಡಿ ಅಂತಂದ್ರೆ ಸರ್, ದ ಮೊಮೆಂಟ್ ದೇ ಗೆಟ್ ಇನ್ ಟು ದ ಬ್ಯಾಂಕಿಂಗ್ ಸೆಕ್ಟರ್, ಸೊ ಅವ್ರ ಆಫರ್ ಲೆಟರ್ ತಗೊಂಡು ಜಾಯಿನ್ ಆದ್ರು ಅಂತಂದ್ರೆ, ಸೊ ದೇ ನೋ ದಟ್ ವಾಟ್ ಈಸ್ ದೇರ್ ಜಾಬ್ ರೋಲ್ ಸರಿ. and where they are working and what supposed to do, and so they should be in a position to take decision without somebody's help. ಯಾರ್ದು ಹೆಲ್ಪ್ ತಗೊಳ್ಳದೆ ಅವ್ರು ಇಮಿಡಿಯೇಟ್ ಡಿಸಿಷನ್ ತಗೊಳ್ಳೋ ಕೆಪಾಸಿಟಿ ಬೇಕು ಸರ್. ಇವತ್ತು 70% ಆಫ್ ದ ಬ್ಯಾಂಕಿಂಗ್ ಸೊಲ್ಯೂಷನ್ ಆಲ್ರೆಡಿ ದೇರ್ ಇನ್ ದ ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್ ಸರ್. ಖಂಡಿತ ಸರ್. ಓಕೆ, 30% ಪ್ರಾಬ್ಲಮ್ ಗೋಸ್, 30% ಇಟ್ ಇಸ್ ನಾಟ್ ದೇರ್ ಇನ್ ದ ಬ್ಯಾಂಕಿಂಗ್, ನೆಟ್ ಬ್ಯಾಂಕಿಂಗ್ ಅಂಡ್ ದಿಸ್ ಥಿಂಗ್ ಮೊಬೈಲ್ ಬ್ಯಾಂಕಿಂಗ್ ಅಲ್ಲಿ ಇಲ್ಲ, ಎಲ್ಲ ಡಿಜಿಟಲೈಸ್ ಆಗಿದೆ. 30% ಇದೆ ಪ್ರಾಬ್ಲಮ್ ಅಂತಂದ್ರೆ ದೇ ಆರ್ ವಿಸಿಟಿಂಗ್ ದ ಬ್ರಾಂಚಸ್. ಅಲ್ಲಿ ಕೂತಿರೋ ಬ್ಯಾಂಕರು ಕಸ್ಟಮರ್ ಸೊಲ್ಯೂಷನ್ನ ಅವ್ರು ಇಂಡಿಪೆಂಡೆಂಟ್ ಆಗಿ ಹ್ಯಾಂಡಲ್ ಮಾಡಲ್ಲ ಅಂತಂದ್ರೆ, ಸೊ ಇಟ್ಸ್ ಅ ಪ್ರಾಬ್ಲಮ್. ದಟ್ ಈಸ್ ಕಾರ್ಡ್ ಇಂಡಸ್ಟ್ರಿ. ನೀವು ಡೈರೆಕ್ಟ್ ಆಗಿ ಒಬ್ಬ ಫ್ರೆಶ್ ಗ್ರಾಜುಯೇಟ್ನ ತಂದ್ಬಿಟ್ಟು ನೀವು ಕೌಂಟ್ರಲ್ಲಿ ಕೂಡಿಸ್ಬಿಟ್ರೆ, ಸೊ ನಾನು ಹೇಳ್ತೀನಲ್ಲ, ಅವನು ಆನ್ಸರ್ ಮಾಡಕ್ ಆಗೋದಿಲ್ಲ. ಸೊ ಪ್ರೈವೇಟ್ ಬ್ಯಾಂಕ್ ಮತ್ತು ಗೌರ್ಮೆಂಟ್ ಬ್ಯಾಂಕ್ಸ್ ಹಾ. ಡಿಫರೆನ್ಸ್ ಏನು ಸರ್? ದ ಎಂಪ್ಲಾಯ್ಮೆಂಟ್ ಡಿಫರೆನ್ಸ್ ಏನು? ಎಸ್ ಸರ್, ಐ ವಿಲ್ ಟೆಲ್ ಯು. ಗೌರ್ಮೆಂಟ್ ಬ್ಯಾಂಕು, ಪ್ರೈವೇಟ್ ಬ್ಯಾಂಕು, ಅದರದ್ದು ಎಕ್ಸ್ಪೀರಿಯನ್ಸ್ ಆಲ್ರೆಡಿ ಇಂಡಸ್ಟ್ರಿ ನೋಡ್ಬಿಟ್ಟಿದೆ ಸರಿ ಸರ್. 69 ಅಲ್ಲಿ ಇಂದಿರಾ ಗಾಂಧಿ ವಾಸ್ ಅ ಪ್ರೈಮ್ ಮಿನಿಸ್ಟರ್. ಓಕೆ, ಫಸ್ಟ್ ಫೇಸ್ ಅಲ್ಲಿ 10 ರಿಂದ 15 ಬ್ಯಾಂಕ್ಗಳನ್ನ ನ್ಯಾಷನಲೈಸ್ ಮಾಡಿದ್ರು. 84 ಅಲ್ಲಿ ಅಗೇನ್ ಸಿ ಹ್ಯಾಡ್ ನ್ಯಾಷನಲೈಸ್ ಸೋ ಮೆನಿ ಬ್ಯಾಂಕ್ಸ್. ಓಕೆ, 2001 ವರೆಗೂ ಸರ್, ಸೊ 2001 ವರೆಗೂ ದೇರ್ ವೇರ್ 27 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. 92 ಅಲ್ಲಿ PV ನರಸಿಂಹರಾವ್ ಅವರು ಪ್ರೈಮ್ ಮಿನಿಸ್ಟರ್ ಇದ್ರು, ಮನಮೋಹನ್ ಸಿಂಗ್ ಅವರು ಫಿನಾನ್ಸ್ ಮಿನಿಸ್ಟರ್ ಇದ್ರು. LPG ನ ತಂದ್ರು. ವಾಟ್ ಈಸ್ LPG ಅಂದ್ರೆ ಲಿಬರಲೈಸೇಷನ್, ಗ್ಲೋಬಲೈಸೇಷನ್ ಅಂಡ್ ಪ್ರೈವೇಟೈಸೇಷನ್. ಅದು ಮಾಡಿದ್ರಿಂದ ಪ್ರೈವೇಟ್ ಸೆಕ್ಟರ್ ಎಂಟರ್ ಆದ್ರು, ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಬಂದ್ರು, ಪ್ರೈವೇಟ್ನವ್ರು ಬಂದ್ರು. ಇವಾಗ ಏನಾಗ್ತಾ ಇದೆ ಸರ್, ಗೌರ್ಮೆಂಟ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ ಸರ್ವಿಸ್ ಡಿಫಿಷಿಯನ್ಸಿ ಇದೆ. ಆ ಸರ್ವಿಸ್ ಡೆಫಿಷಿಯನ್ಸಿ ಇರೋದ್ರಿಂದಾನೇ ಜನ ಪ್ರೈವೇಟ್ ಸೆಕ್ಟರ್ ಕಡೆ ಟರ್ನ್ ಆಗ್ತಾ ಇದ್ದಾರೆ. ಅಂಡ್ ಇಟ್ ಇಸ್ ಪ್ರೂವನ್. ಮಾರ್ಕೆಟ್ ಕ್ಯಾಪ್ ನೋಡೋದಾದ್ರೆ ಇಂಡಿಯಾದಲ್ಲಿ HDFC ಬ್ಯಾಂಕ್ ಇಸ್ ಅ ನಂಬರ್ 1 ಬ್ಯಾಂಕ್ ಟುಡೇ. ಮಾರ್ಕೆಟ್ ಕ್ಯಾಪ್ ನೋಡಿದ್ರೆ, ಓಕೆ, ಬ್ರಾಂಚ್ ನೆಟ್ವರ್ಕ್ ನೋಡಿದ್ರೆ SBI ಇಸ್ ಅ ನಂಬರ್ 1. ಐ ಅಗ್ರಿ. ಮಾರ್ಕೆಟ್ ಕ್ಯಾಪ್ ನೋಡಿದ್ರೆ HDFC ಬ್ಯಾಂಕ್ ಇಸ್ ಅ ನಂಬರ್ 1. ಯಾವಾಗ ಸ್ಟಾರ್ಟ್ ಆಗಿದೆ HDFC ಬ್ಯಾಂಕ್? 1994 ಅಲ್ಲಿ ಸ್ಟಾರ್ಟ್ ಆಗಿದೆ, ಆಫ್ಟರ್ LPG ಅಲ್ವಾ? ಕರೆಕ್ಟ್, ಆಫ್ಟರ್ LPG. ಸೊ ಸರ್ವಿಸ್ ನೋಡ್ತಾರೆ. ಇಫ್ ಯು ನಿಮಗೆ ಸರಿಯಾಗಿ ಸರ್ವಿಸ್ ಸಿಕ್ಕಿಲ್ಲ ಬ್ಯಾಂಕಲ್ಲಿ ಅಂತಂದ್ರೆ, ಸೊ ನಿಮ್ಮ ಹತ್ರ ಬರಲ್ಲ. ಏನಕ್ಕೆ ಬರಬೇಕು ಸರ್? ನೀವು ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ ನೀವು 0 ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡ್ಬೋದು. 3,000 to 4,000 5,000 ನೀವು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿದ್ರೆ ಅಕೌಂಟ್ ಓಪನ್ ಮಾಡ್ತಾರೆ ಸರ್. ಸರ್ವಿಸ್ ಹೆಂಗಿದೆ? ಸೊ ನಿಮಗೆ ಒಳ್ಳೆ ಸರ್ವಿಸ್ ಸಿಗ್ತಾ ಇಲ್ಲ. ಅದಕ್ಕೆ ಸರ್ ಪ್ರಾಬ್ಲಮ್ ಏನಾಗ್ತದೆ ಸರ್, ಆ ಬ್ಯಾಂಕ್ಗಳು ನಾವು ದೇ ಆರ್ ಸ್ಟ್ರಗ್ಲಿಂಗ್ ಫಾರ್ ದಿ ಫಂಡ್ ಮೊಬಿಲೈಸೇಷನ್. ಫಂಡ್ ಮೊಬಿಲೈಸೇಷನ್ ಪ್ರಾಬ್ಲಮ್ ಆಗಿರೋದ್ರಿಂದ 2019 ಅಲ್ಲಿ ಬ್ಯಾಂಕ್ಗಳನ್ನ ಕನ್ಸಾಲ್ಟೇಷನ್ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಅಮಲ್ಗಮೇಷನ್ ಇನ್ 2019. ಓಕೆ, 27 ಇದ್ದ ಬ್ಯಾಂಕ್ಗಳು ಎಲ್ಲಿಗೆ ಬಂತು? 12 ಬಂದಿದೆ ಇವಾಗ ಓನ್ಲಿ 12 ಬ್ಯಾಂಕ್. ಸೊ ರೀಸೆಂಟ್ ನ್ಯೂಸ್ ಬೈ 2026 ಫಸ್ಟ್ ಕ್ವಾರ್ಟರ್, ಓಕೆ, ಯು ವಿಲ್ ಹ್ಯಾವ್ ಓನ್ಲಿ 4 ಬ್ಯಾಂಕ್ಸ್ ಇನ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. ಫರ್ದರ್ ಕನ್ಸಲ್ಟೇಷನ್ ಈಸ್ ಹ್ಯಾಪನಿಂಗ್. ಯಾಕಂದ್ರೆ ಸರ್ವಿಸ್ ಡೆಫಿಷಿಯನ್ಸಿ. ಸೊ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ ಏನಿದೆ ಸರ್, ಕಾಂಪಿಟೇಟಿವ್ನೆಸ್ ಇದೆ. ಓಕೆ, ಸೊ ಅಲ್ಲಿ ಯಾವ ಬ್ಯಾಂಕ್ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಅಲ್ಲಿ ಹೋಗ್ತಾರೆ. ಓಕೆ ಸರ್, ನಿಮಗೆ ಟೀ ರೋಡ್ ಸೈಡಲ್ಲೂ ಸಿಗುತ್ತೆ, ಕಾಫಿ ಡೇ ಅಲ್ಲೂ ಸಿಗುತ್ತೆ. ರೋಡ್ ಸೈಡ್ ಅಲ್ಲಿರೋ ಟೀ ನಿಮ್ಗೆ 10 ರೂಪಾಯಿಗೆ ಸಿಗುತ್ತೆ, ಕಾಫಿ ಡೇ ಅಲ್ಲಿ ನಿಮ್ಗೆ 80 ರೂಪಾಯಿ 70 ರೂಪಾಯಿಗೆ ಸಿಗುತ್ತೆ. ಏನಕ್ಕೆ ಕಾಫಿ ಡೇಗೆ ಹೋಗ್ತೀರಾ? ಆ ಒಂದು ಕಂಫರ್ಟ್, ಆ ಸರ್ವಿಸ್, ಕ್ವಾಲಿಟಿ, ಕರೆಕ್ಟಾ? ಸೊ ಇನ್ ಬ್ಯಾಂಕಿಂಗ್ ಆಲ್ಸೋ ದ ಮೊಮೆಂಟ್ ಯು ವಾಕ್ ಇನ್ ಆಸ್ ಎ ಕಸ್ಟಮರ್ ಯು ಎಕ್ಸ್ಪೆಕ್ಟ್ ಸಮಥಿಂಗ್. ಇಟ್ ಇಸ್ ನಾಟ್ ದಟ್ ಆಸ್ ಅ ಬ್ಯಾಂಕರ್ ನಾನು ಎಲ್ಲ ನಿಮ್ಮ ಪ್ರಾಬ್ಲಮ್ನ ಒಂದು ಸಿಟ್ಟಿಂಗಲ್ಲೇ ನಾನು ರಿಸಾಲ್ವ್ ಮಾಡ್ತೀನಿ ಅಂತ ಹೇಳಲ್ಲ. ಬಟ್ ನೀವು ಒಳ್ಳೆ ಸರ್ವಿಸ್ ಕೊಟ್ರೆ, ಸೊ ಹಿ ವಿಲ್ ವೇಟ್, ಕಸ್ಟಮರ್ ವಿಲ್ ವೇಟ್, ಹಿ ವಿಲ್ ಆಲ್ಸೋ ಅಂಡರ್ಸ್ಟ್ಯಾಂಡ್. ಓಕೆನಾ? ಸೊ ಅದು ಇಶ್ಯೂ ಸರ್. ಸೊ ನಾನ್ ಫೈನಾನ್ಸ್ ಬ್ಯಾಕ್ಗ್ರೌಂಡ್ ಇದಕ್ಕೆ BFSI ಸೆಕ್ಟರ್ಗೆ ಹೇಗೆ ಎಂಟ್ರಿ ಕೊಡಬಹುದು ಸರ್? ಸರ್, ಎನಿ ಗ್ರಾಜುಯೇಟ್ಸ್ ಕ್ಯಾನ್ ಎಂಟರ್.
ಎನಿ ಗ್ರಾಜುಯೇಟ್ಸ್, ಎನಿ ಸ್ಟ್ರೀಮ್, ಎನಿ ಮೋಡ್, ಐದರ್ ಇಟ್ಸ್ ಅ ಡಿಸ್ಟೆನ್ಸ್ ಮೋಡ್ ಇರ್ಬೋದು, ಆನ್ಲೈನ್ ಮೋಡಲ್ಲಿ ಇರ್ಬೋದು, ಎನಿ ಸ್ಟ್ರೀಮಲ್ಲಿ BSc, BA, BBM, BCom, ಇಂಜಿನಿಯರಿಂಗ್ ಯಾರಾದರೂ ಬರ್ಬೋದು. ಸರ್ ನೌ ಡೇಸ್ ನಮಗೆ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ, ಇಂಜಿನಿಯರಿಂಗ್ ಮಾಡಿರ್ತಾರೆ, ದೇ ಆರ್ ಕಮಿಂಗ್ ಟು ಅಸ್. ಏನಕ್ಕಂತಂದ್ರೆ ಸರ್ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಈಗ IT ಸೆಕ್ಟರ್ ಅಂಡ್ ಅದರ್ ಸೆಕ್ಟರ್ ಅಲ್ಲಿ ಆಲ್ರೆಡಿ ಫಿಯರ್ ಇದೆ. ಸರಿ. ಸೊ ಸರ್ ರಿಪೀಟೆಡ್ ಜಾಬ್ಸ್ ಆರ್ ಡಿಸಪಿಯರಿಂಗ್. ಖಂಡಿತ ಸರ್. ರಿಪೀಟೆಡ್ ಜಾಬ್ಸ್, ಯಾವುದೇ ರಿಪೀಟೆಡ್ ಜಾಬ್ಸ್ ಡಿಸಪಿಯರ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಎಲ್ಲ ಬ್ಯಾಂಕಿಂಗ್ ಸೆಕ್ಟರ್ ಕಡೆ ಬರ್ತಾ ಇದ್ದಾರೆ. ಸರ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಡಾಪ್ಟ್ ಮಾಡಿದ್ದಾರೆ. ಬಟ್ ಏನಂತಾರೆ, ನಮ್ಗೆ ಅದು ಅಪ್ಸ್ಕಿಲ್ ಆಗ್ತಾ ಇದೆ. ನಿಮ್ಗೆ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಎಲ್ಲ ಜಾಬ್ನು. ಓಕೆ, ನೀವು ಲೆಂಡಿಂಗ್ ಅಲ್ಲಿ ಇದ್ದೀರಾ ಅಂತಂದ್ರೆ, ಇಫ್ ಯು ಆರ್ ಗಿವಿಂಗ್ ಹೋಮ್ ಲೋನ್ಸ್, ಮಾರ್ಟ್ಗೇಜ್ ಲೋನ್ಸ್, ಓಕೆ, ವರ್ಕಿಂಗ್ ಕ್ಯಾಪಿಟಲ್ ನೀವು ಕೊಡ್ತಾ ಇದ್ದೀರಾ ಅಂತಂದ್ರೆ ಸರ್ ಕನ್ವಿನ್ಸಿಂಗ್ ಸ್ಕಿಲ್ಲು ನಾನು ಮಾತ್ರ ಮಾಡ್ಬೋದು. ಓಕೆ, ರೋಬೋಟ್ ಮಾಡಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಲ್ಲ. ಓಕೆನಾ, ನಾನೇನ್ ಮಾಡ್ತೀನಿ, ಬೀಯಿಂಗ್ ಅ ಬ್ಯಾಂಕ್, ಐ ವಿಲ್ ಟೇಕ್ ಅ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಲ್ಪ್, ಐ ವಿಲ್ ಗಿವ್ ಅ ಬೆಟರ್ ಸರ್ವಿಸ್. ಸರಿ ಸರ್. ಸೊ BFSI ನಲ್ಲಿ ಸ್ಟೂಡೆಂಟ್ಸ್ ಇಗ್ನೋರ್ ಮಾಡ್ತಾ ಇರುವ ಬಟ್ ಗ್ರೋತ್ ಇರುವ ಜಾಬ್ಸ್ ಯಾವುದು ಸರ್? ಸರ್ BFSI ಸೆಕ್ಟರ್ ಅಲ್ಲಿ ಸ್ಟೂಡೆಂಟ್ಸ್ ಇಗ್ನೋರ್ ಮಾಡ್ತಾ ಇದಾರೆ ಅಂತಲ್ಲ, ಅದ್ರ ವ್ಯಾಲ್ಯೂ ಗೊತ್ತಿಲ್ಲ. ವ್ಯಾಲ್ಯೂ ಗೊತ್ತಿಲ್ಲ ಸರ್, ಚಾನಲ್ ಗೊತ್ತಿಲ್ಲ. ಸರ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಬಿಫೋರ್ ಎಂಟ್ರಿಂಗ್ ಟು ಬ್ಯಾಂಕಿಂಗ್ ಸೆಕ್ಟರ್, ಐ ವಾಸ್ ಸರ್ಚಿಂಗ್ ಫಾರ್ ಜಾಬ್ 1 year. ಸರ್ ನಾನು ನೋಡಿರೋದು, ಸರ್ BCom ಮಾಡಿದ್ದಾರೆ, BBA ಮಾಡಿದ್ದಾರೆ, BCA ಮಾಡಿದ್ದಾರೆ, BA ಮಾಡಿದ್ದಾರೆ. ಸರ್ ನಿಮ್ಮ ಸ್ಕಿಲ್, ನಿಮ್ಮ ಎಜುಕೇಶನ್ಗೆ ತಕ್ಕಂತ ಜಾಬ್ ಅಲ್ಲಿ ನೀವಿರ್ಬೇಕು, ಇಲ್ಲ ಅಂದ್ರೆ ಅದು ಅಂಡರ್ ಎಂಪ್ಲಾಯ್ಮೆಂಟ್ ಅನ್ಸ್ಕೊಳ್ಳುತ್ತೆ. ಸೊ ಬೇರೆ ಬೇರೆ ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ BCom ಮಾಡಿದವ್ರು ಯಾವುದೋ ಒಂದು ಚಿಕ್ಕ ಪುಟ್ಟ ಶಾಪ್ ಅಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆನಾ, ಸೊ ಸೆಗ್ಮೆಂಟ್ ಅಲ್ಲಿ ಏನಾಗ್ತಾ ಇದೆ, ಅವರಿಗೆ ಪ್ರಾಪರ್ ಚಾನಲ್ ಸಿಗ್ತಾ ಇಲ್ಲ. ಪ್ರಾಪರ್ ಚಾನಲ್ ಬೇಕು, ಆ ಚಾನಲ್ ಸಿಗ್ತಾ ಇಲ್ಲ. ಆ ಪ್ರಾಪರ್ ಚಾನಲಿಂಗು ಮತ್ತು ವ್ಯಾಲ್ಯೂ ಗೊತ್ತಾಯ್ತಂದ್ರೆ ಸರ್ ವಿಲ್ ಗೋ. ಸರ್ ನಾನು ನಿಮ್ಗೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಫಾಸ್ಟೆಸ್ಟ್ ಗ್ರೋತ್ ಇರೋದೇ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ. ಸರ್ ವಿದಿನ್ ಅ 1 year ಯು ವಿಲ್ ಹ್ಯಾವ್ 1 ಪ್ರಮೋಷನ್. ಯು ಜಾಯಿನ್ ಆಸ್ ಅ ಪ್ರೊಬೇಷನರಿ ಆಫೀಸರ್ ಆರ್ ಯು ವಿಲ್ ಜಾಯಿನ್ ಆಸ್ ಅ ಮ್ಯಾನೇಜ್ಮೆಂಟ್ ಟ್ರೈನಿ. ವಿದಿನ್ ಅ ಇಯರ್ ಯು ವಿಲ್ ಬಿ ಅಸಿಸ್ಟೆಂಟ್ ಮ್ಯಾನೇಜರ್. ಇದು ಫಾಸ್ಟೆಸ್ಟ್. ಅದರ್ ಇಂಡಸ್ಟ್ರಿಯಲ್ಲಿ ಸರ್, ಮುಂಚೆ ಬ್ಯಾಂಕಿಂಗ್ ಅಂದ್ರೆ ಟ್ರೆಡಿಷನಲ್ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಮತ್ತು ಮೊದಲು ಇರತಕ್ಕಂಥ ಇಂಡಸ್ಟ್ರಿಯಲ್ಲಿ ಸರ್, ಒಬ್ರು ಪ್ರೊಬೇಷನರಿ ಆಫೀಸರು ಅಥವಾ ಯಾವುದೋ ಒಂದು ಕ್ಲರಿಕಲ್ ಪೋಸ್ಟ್ ಜಾಯಿನ್ ಆಗಿ ಮ್ಯಾನೇಜರ್ ಆಗೋಷ್ಟಲ್ಲಿ ಅವ್ರು ರಿಟೈರ್ಮೆಂಟ್ ಆಗ್ತಿದ್ರು. ಟು ಬಿಕಮ್ ಬ್ರಾಂಚ್ ಮ್ಯಾನೇಜರ್ ಎಷ್ಟು ಸಮಯ? ಇವಾಗ ಸರ್ ಬ್ರಾಂಚ್ ಮ್ಯಾನೇಜರ್ ಆಗಬೇಕು ಅಂದ್ರೆ 8 ರಿಂದ 10 ವರ್ಷ ಕೆಲಸ ಮಾಡಿದ್ರೆ ವಿಲ್ ಬಿ ಬ್ರಾಂಚ್ ಮ್ಯಾನೇಜರ್. 10 years ಇಸ್ ಮೋರ್ ದೆನ್ ಇನಫ್ ಟು ಬಿಕಮ್ ಅ ಬ್ರಾಂಚ್ ಮ್ಯಾನೇಜರ್. ಸರ್ ಬ್ರಾಂಚ್ ಮ್ಯಾನೇಜರ್ಗೆ ಇವತ್ತು 1.25 ಲಕ್ಷ ಸ್ಯಾಲರಿ ಇದೆ. 1 ಲಕ್ಷ ಸ್ಯಾಲರಿ? 1 ಲಕ್ಷ ಸರ್. ಸರಿ, ಗುಡ್ ಸ್ಯಾಲರಿ. ಸೊ ಫ್ರೆಶರ್ ಇಂಟರ್ವ್ಯೂಸ್ ನಲ್ಲಿ ಮಾಡ್ತಾ ಇರುವ ಟಾಪ್ 3 ತಪ್ಪು ಯಾವುದು ಸರ್? ಮಿಸ್ಟೇಕ್ಸ್ ಸರ್, ಫಸ್ಟ್ ಇಂಟರ್ವ್ಯೂಗೆ ಬರಬೇಕಾದ್ರೆ ಪ್ರಿಪರೇಷನ್ ಇರಲ್ಲ. ಸರ್ ನಾನು ನಿಮ್ಮ ಹತ್ರ ಇಂಟರ್ವ್ಯೂಗೆ ಬರಬೇಕು ಅಂತಂದ್ರೆ, ನಾನು ಸಪೋಸ್ ನಿಮ್ಮದು ಬ್ಯಾಂಕ್ ಇದೆ, ಫೈನಾನ್ಸ್ ಇದೆ, ನಿಮ್ಮ ವೆಬ್ಸೈಟ್ ವಿಸಿಟ್ ಮಾಡಬೇಕು, ಇಲ್ಲಿ ಏನು ಸರ್ವಿಸ್ ಇದೆ, ನನಗೆ ಯಾವ ರೋಲ್ ಸಿಗ್ಬೋದು, ಸೊ ಅದನ್ನು ಹೋಮ್ವರ್ಕ್ ಮಾಡ್ಕೋಬೇಕು. ಆಮೇಲೆ ಪ್ರೆಸೆಂಟೇಷನ್ ಇರಲ್ಲ, ಪ್ರಾಪರ್ ಅಟೈರ್ ಇರಲ್ಲ. ಹೆಂಗೋ ಬರ್ತಾರೆ ಕ್ಯಾಶುವಲ್, ಫಿಲ್ಮ್ಗೆ ಹೋದ್ ಪಾರ್ಕ್ಗೂ ಹೋಗಿರ್ತಾರಲ್ಲ, ಆ ಥರ ಕ್ಯಾಶುವಲ್ ಅಟೈರ್ ಅಲ್ಲಿ ಬರ್ತಾರೆ. ಸರ್ ದಟ್ ಇಸ್ ಫಸ್ಟ್ ಇಂಪ್ರೆಷನ್ ಗಾನ್. ಅಂಡ್ ಸರ್ ಯುವರ್ CV is nothing. First impression is everything. And how you speak, how you present yourself, that is gone. ಅಲ್ವಾ? ಅವ್ರಿಗೆ ಟ್ರೈನಿಂಗ್ ಕೊಡೋಕೆ ಜಾಗ ಇಲ್ಲ. ಒಂದು. ಎರಡನೇದು ಸರ್, ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಸೆಕ್ಟರ್ ಅಲ್ಲಿ ಜಾಬು, ಈಗ ನೀವು ಹೇಳಿದ್ರಿ ಫ್ರೆಶರು ಬರ್ತಾರೆ, ಜಾಯಿನ್ ಆಗ್ತಾರೆ, ಬಟ್ ಏನಕ್ಕೆ ಡೈರೆಕ್ಟ್ ಆಗಿ ಹೈರ್ ಮಾಡ್ತಾ ಇಲ್ಲ. ಸೊ ಸರ್ ದಿಸ್ ಇಸ್ ದ ಬ್ಯಾರಿಯರ್ ಎವ್ರಿ ಫ್ರೆಶರ್ಸ್ ಇಸ್ ಫೇಸಿಂಗ್. 6 month ಇಂದ ಜಾಬ್ ಹುಡುಕ್ತಾರೆ, 1 year ಇಂದ ಜಾಬ್ ಹುಡುಕ್ತಾರೆ, ಸಿಗ್ತಾನೆ ಇಲ್ಲ ಜಾಬ್ ಹುಡುಕ್ತಾ ಇದಾರೆ ನಿಜ. ಅವರಲ್ಲಿ ಏನ್ ಪ್ರಾಬ್ಲಮ್ ಇದೆ ಅನ್ನೋದು ಹುಡುಕಲ್ಲ, ಅವ್ರು ಬರೀ ಜಾಬ್ ಹುಡುಕ್ತಾ ಇದಾರೆ. ಫಸ್ಟ್ ಯು ನೀಡ್ ಟು ಫೈಂಡ್ ವಾಟ್ ಈಸ್ ಅ ಪ್ರಾಬ್ಲಮ್ ವಿದಿನ್ ಯು. ಸರಿ. ದ ಮೊಮೆಂಟ್ ಯು ರಿಯಲೈಸ್ ಐ ಆಮ್ ಅ ಪ್ರಾಬ್ಲಮ್, ಐ ಹ್ಯಾವ್ ಸಮ್ ಪ್ರಾಬ್ಲಮ್, ಐ ಹ್ಯಾವ್ ಟು ಅಪ್ಸ್ಕಿಲ್, ಐ ಹ್ಯಾವ್ ಟು ಸ್ಕಿಲ್ಲಿಂಗ್ ಮಾಡ್ಕೋಬೇಕು ಅಂತಂದ್ರೆ ವಿದಿನ್ ನೆಕ್ಸ್ಟ್ ಮಂತ್ ಅಲ್ಲಿ ವಿಲ್ ಗೆಟ್ ಅ ಜಾಬ್. ಸರಿ ಸರ್, ಸರಿ. ಸೊ ಒಂದು ಕ್ವಶನ್ ಇಸ್ ಕಮಿಂಗ್ ಸರ್. ಸೊ ಬ್ಯಾಂಕಿಂಗ್ ಜಾಬ್ಸ್ ಸ್ಟ್ರೆಸ್ಫುಲ್ ಅಂತ ಹೇಳ್ತಾರೆ, ಬಟ್ IT ಗಿಂತ ಸೇಫ್ ಅಲ್ಲ ಅಂತ ನಿಮ್ಗೆ ಅನ್ನಿಸುತ್ತೆ ಸರ್? ಸರ್ ಎಲ್ಲಾ ಇಂಡಸ್ಟ್ರೀಸ್ ಕಾಂಪಿಟೇಟಿವ್ ಇದೆ.
ಸ್ಟ್ರೆಸ್ ಎಲ್ಲದಿದೆ ಸರ್. ಅದಕ್ಕೋಸ್ಕರನೇ ಗ್ರಾಜುಯೇಷನ್ ಲೆವೆಲ್ ಅಲ್ಲಿ ಇದನ್ನ ಹೇಳ್ಕೊಡ್ಬೇಕು. ಓಕೆ, ಈ ವೊಕೇಶನಲ್ ಟ್ರೈನಿಂಗ್ ಅಲ್ಲಿ ಬಂದ್ರೆ ಅದು ಬರುತ್ತೆ. ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಚಾಪ್ಟರ್, ಅದನ್ನ ಹೇಳ್ಕೊಡ್ಬೇಕು. ಇಲ್ಲ ಅಂತಂದ್ರೆ ಸರ್, ಆ ಸ್ಟೂಡೆಂಟ್ಸ್ ಯಾರು ಜಾಯಿನ್ ಆಗ್ತಾರಲ್ಲ, ನೀವು ನೋಡಿ, ನೀವು ರೀಸೆಂಟ್ ಸಿವಿಸ್ ಎಲ್ಲ ನೋಡಿ, 3 ತಿಂಗಳು 6 ತಿಂಗಳಿಗೆಲ್ಲ ಜಾಬ್ ಜಂಪ್ ಮಾಡ್ತಾರೆ. ಏನಕ್ಕೆ ಜಂಪ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಟು ದ ನೆಕ್ ಬಂತು ಪ್ರಾಬ್ಲಮ್ ಅಂತಂದ್ರೆ ದೇ ವಿಲ್ ರನ್ ಅವೇ ಫ್ರಮ್ ದ ಪ್ರಾಬ್ಲಮ್ಸ್. ಸರಿ. ಸೊ ದೇ ಡೋಂಟ್ ವಾಂಟ್ ಟು ಫೇಸ್ ದ ಪ್ರಾಬ್ಲಮ್. ಆ ಕೆಪಾಸಿಟಿ ಇಲ್ಲ, ಈ ಜನರೇಷನ್ಗೆ ಕೆಪಾಸಿಟಿ ಇಲ್ಲ. ಆರ್ ಅದಕ್ಕೆ ಏನ್ ಮಾಡಬೇಕು ಪ್ರಾಬ್ಲಮ್ ಅಂತಂದ್ರೆ ದೇ ಹ್ಯಾವ್ ಟು ಅಪ್ಸ್ಕಿಲ್. ಸಿಂಪಲ್ ಸರ್. ಇಫ್ ಯು ಹ್ಯಾವ್ ಅ ನಾಲೆಜ್, ನೀವು ನಿಮ್ಗೆ ನಾಲೆಜ್ ಇದೆ ಅಂತಂದ್ರೆ ನೀವು ಭಯ ಬೀಳಲ್ಲ. ಕರೆಕ್ಟ್. ಇಫ್ ಯು ಆರ್ ನಾಟ್ ಕಾನ್ಫಿಡೆಂಟ್ ಅಂತಂದಾಗ ಭಯ ಇರುತ್ತೆ. ಆಮೇಲೆ ನೆಕ್ಸ್ಟ್ ವಿಸಿಟ್ಗೆ ಕಸ್ಟಮರ್ ಇರ್ತಾರೆ, ನನಗೆ ನೆಕ್ಸ್ಟ್ ವಿಸಿಟ್ ಅಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಆಗಿರ್ಬೇಕು, ಇಲ್ಲಾಂದ್ರೆ ಐ ವಿಲ್ ಎಸ್ಕಲೇಟ್. ಸರ್, ಎಸ್ಕಲೇಷನ್ ಇಸ್ ವೆರಿ ಫಾಸ್ಟ್ ಇನ್ ಬ್ಯಾಂಕಿಂಗ್ ಸೆಕ್ಟರ್. ಸರ್, ಎವ್ರಿ ಬ್ರಾಂಚ್ ಹ್ಯಾಸ್ ಅ ಗ್ರೀವೆನ್ಸ್ ರೆಡ್ರೆಸಲ್ details in the notice board. That is as per RBI guidelines. So you can directly escalate to management. So if the resolution is not done within a month, so he will go to banking ombudsman. ಸರ್ವಿಸ್ ಆ ಪ್ರೆಷರ್ ನಿಮ್ಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ನೀವು ಅಪ್ಸ್ಕಿಲ್ ಮಾಡ್ಕೊಳ್ಳಲ್ಲ ಅಂದ್ರೆ, ಸೊ ಪ್ರಾಬ್ಲಮ್ ಈಸ್ ದೇರ್ ಎವ್ರಿವೇರ್. ಸೊ ದಟ್ ಈಸ್ ದ ರೀಸನ್ ಯು ಆರ್ ಹಿಯರ್. ಎಲ್ಲ ಬ್ಯಾಂಕೇ ಮಾಡ್ಕೊಂತಿದ್ದಂದ್ರೆ ಮ್ಯಾನ್ ಪವರೇ ಬೇಕಾಗಿರ್ಲಿಲ್ಲ, ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಮುಗಿಸ್ಕೋಬಹುದಾಗಿತ್ತು. ಸರಿ ಸರ್. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಮ್ಯಾನ್ ಪವರ್ ಬೇಕು. ದಟ್ ಇಸ್ ವೈ ಯು ಆರ್ ಹಿಯರ್. ಸೊ ಸರ್, ಪ್ಲೇಸ್ಮೆಂಟ್ ಗ್ಯಾರಂಟಿಡ್ ಮಾರ್ಕೆಟ್ ನಲ್ಲಿ ನೀವು ನೋಡಿದ ಬಿಗ್ಗೆಸ್ಟ್ ಸ್ಕೀಮ್ ಏನು ಸರ್? ಸರ್, ಪ್ಲೇಸ್ಮೆಂಟ್ ಗ್ಯಾರಂಟಿ ಅನ್ನೋದೇ ಸ್ಕ್ಯಾಮ್. ಸರ್, ದಟ್ ಇಸ್ ಎ ಸ್ಕ್ಯಾಮ್ ಓನ್ಲಿ. ಸರ್, ವಿ ವಿಲ್ ಮೇಕ್ ಸ್ಟೂಡೆಂಟ್ಸ್ ಎಂಪ್ಲಾಯಬಲ್. We will line up for the interview. We will make your CV proper CV. We will make you ready how to attend the interview, where to go, whom to approach. Okay, how to prepare for that. Okay, so he has to crack the interview. ಸರಿ ಸರ್, ನಾನು ಅಡ್ಮಿಷನ್ ತಗೊಂಡು ಎಜುಕೇಶನ್ ತಗೊಂತೀನಿ, ನನಗೆ ಕಾಲೇಜು ಪಾಸಿಂಗ್ ಗ್ಯಾರಂಟಿ ಕೊಡಲ್ಲ. ಸೊ ನೀವು ಓದಬೇಕು, ನೀವು ಎಕ್ಸಾಮ್ ಕ್ಲಿಯರ್ ಮಾಡಬೇಕು. ಸೇಮ್ ವೇ ನಾವು ಎಂಪ್ಲಾಯಬಲ್ ಮಾಡ್ತೀವಿ. ಎಕ್ಸಾಮ್ ಕ್ಲಿಯರ್ ಮಾಡೋದು, ನಾಳೆ ಜಾಬ್ ಮಾಡೋದು ನಿಮ್ಮ ಜವಾಬ್ದಾರಿ. ನೀವು ನಾಳೆ ಜಾಬ್ ತಗೊಂಡು 1 ತಿಂಗಳಿಗೆ ಅವರು ನಿಮ್ಗೆ ಕೆಲಸದಿಂದ ಓಡಿಸಿದ್ರು ಅಂತಂದ್ರೆ ದಟ್ ಇಸ್ ಯುವರ್ ಕೆಪಾಸಿಟಿ ಪ್ರಾಬ್ಲಮ್ ಆಗತ್ತೆ. ಬಟ್ ಸೊ ನಿಮ್ಮ 30 days ಆನ್ಲೈನ್ ಟ್ರೈನಿಂಗ್ ರಿಯಲ್ ಜಾಬ್ ಗೆ ಪ್ರಿಪೇರ್ ಮಾಡೋಕೆ ಹೇಗೆ ಹೆಲ್ಪ್ ಮಾಡುತ್ತೆ ಸರ್? ಸರ್, 30 days ಇಟ್ಸ್ ಅ ಬೇಸಿಕ್ ಕೋರ್ಸ್, ಬೇಸಿಕ್ ಬ್ಯಾಂಕಿಂಗ್ ಕೋರ್ಸ್. ಓಕೆ, ಅದರಲ್ಲಿ ನಾವೇನ್ ಮಾಡ್ತೀವಿ, ಸ್ಟೂಡೆಂಟ್ಗೆ ಬೇಸಿಕ್ ಬ್ಯಾಂಕಿಂಗ್ ಹೇಳ್ಕೊಡ್ತೀವಿ, ಸಾಫ್ಟ್ ಸ್ಕಿಲ್ ಬಗ್ಗೆ ಹೇಳ್ಕೊಡ್ತೀವಿ, ಹೇಗೆ ಎಂಪ್ಲಾಯಬಲ್ ಆಗಬೇಕು ಅದು ಹೇಳ್ಕೊಡ್ತೀವಿ, ಆಮೇಲೆ ಇಂಟರ್ವ್ಯೂಗೆ ಪ್ರಿಪೇರ್ ಮಾಡ್ತೀವಿ. ದೆನ್ ಫಾಲೋಡ್ ಬೈ ಸರ್ಟಿಫಿಕೇಶನ್ ಫ್ರಮ್ BFSI SSC. ಸರಿ. ಸೊ BFSI ಇಸ್ ಅ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಆಫ್ ಇಂಡಿಯಾ. ಸೊ ನಾವು ಅವರಿಗೆ ಅಫಿಲಿಯೇಟ್ ಆಗಿದೆ. ವಿ ಆರ್ ಆಥರೈಸ್ಡ್ ಟ್ರೈನಿಂಗ್ ಪಾರ್ಟ್ನರ್ ಫಾರ್ BFSI ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಆಫ್ ಇಂಡಿಯಾ. ಸೊ ದೇ ವಿಲ್ ಸರ್ಟಿಫೈ ದೆಮ್. ವಿ ವಿಲ್ ಪ್ಲೇಸ್ ದೆಮ್ ಇನ್ ಅ ಬ್ಯಾಂಕ್ಸ್ ಅಂಡ್ ಫೈನಾನ್ಸ್ ಐದರ್ ಆಸ್ ಅ ಆನ್-ರೋಲ್ ಎಂಪ್ಲಾಯಿ ಆರ್ ಆಸ್ ಅ ಇಂಟರ್ನ್ ಅಂತ. ಸೊ ಅದು ಸಬ್ಜೆಕ್ಟ್ ಟು ಹೌ ಹಿ ವಿಲ್ ಕ್ರ್ಯಾಕ್ ದ ಇಂಟರ್. ಪರ್ಫೆಕ್ಟ್. ಸೊ ಫಿನೇಜ್ ನಲ್ಲಿ ಥಿಯೋರಿಕ್ಕಿಂತ ಪ್ರಾಕ್ಟಿಕಲ್ಗೆ ಜಾಸ್ತಿ ಫೋಕಸ್ ಇದೆಯಾ? ಎಸ್. ಏನಕ್ಕಂತಂದ್ರೆ ಸರ್, ಫೈನಾನ್ಸ್ ಅಲ್ಲಿ ಏನಾಗುತ್ತೆ, ನೀವು ಥಿಯರಿ ಆಲ್ರೆಡಿ ಡಿಗ್ರಿಯಲ್ಲಿ ಕಲ್ತಿರ್ತೀರಾ. ನೀವು MBA ಮಾಡಿದ್ರೆ MBA ಫೈನಾನ್ಸ್ ಮಾಡಿದ್ರೆ MBA ಫೈನಾನ್ಸ್ ಅಲ್ಲಿ ಕಲ್ತಿರ್ತೀರಾ. ನಿಮ್ಗೆ ಕಾಂಟಾ ಗೊತ್ತಿದೆ, ಅನಲಿಟಿಕ್ಸ್ ಗೊತ್ತಿದೆ. ಓಕೆ, ಅದು ಥಿಯರಿ ಆಯ್ತು. ಸರ್, ಪ್ರಾಕ್ಟಿಕಲ್ ಹೆಂಗೆ ಅಂತಂದ್ರೆ ಸರ್, ನಿಮಗೆ ರಿಯಲ್ ಪ್ರಾಬ್ಲಮ್ಸು ಬರೋದೇ ನೀವು ಜಾಬ್ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ದಾಗೇನೆ. ಸರ್, ಅದು ಯಾವಾಗ ಬರುತ್ತಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಬರುತ್ತೆ. ಅಂಡ್ ಯು ನೀಡ್ ಟು ಅಡಾಪ್ಟ್ ಅಂಡ್ ಯು ನೀಡ್ ಟು ಅಪ್ಸ್ಕಿಲ್ ಡೈಲಿ. ಸೊ ಯು ನೀಡ್ ಟು ಬಿ ಎಟರ್ನಲ್ ಸ್ಟೂಡೆಂಟ್. ಸರಿ, ಎಟರ್ನಲ್ ಸ್ಟೂಡೆಂಟ್ ಆಗಿರ್ಬೇಕು. ಓಕೆನಾ? ಸೊ ಅದಕ್ಕೆ ನೀವು ಕಲಿತಾ ಇರ್ಬೇಕು. ಕಲಿತಾ ಇದ್ರೆ ಬರ್ತಾ ಇರುತ್ತೆ. ನೀವು ಕಲಿಯೋದು ಸ್ಟಾಪ್ ಮಾಡಿದ್ರಿ, ನೀವು ಅಪ್ಸ್ಕಿಲ್ ಆಗ್ತಾ ಇಲ್ಲ ಅಂದ್ರೆ ನೀವು ಹಿಂದೆ ಹೋಗ್ತೀರಾ. ನಿಮ್ಮ ಪಕ್ಕದಲ್ಲಿ ನಿಮ್ ಜೊತೆ ಜಾಯ್ನ್ ಆದವರು ಸೊ ನೆಕ್ಸ್ಟ್ ಲ್ಯಾಡರ್ ಇಂದ ಮೇಲೆ ಹೋಗ್ತಾ ಇರ್ತಾರೆ. ಸರಿ, ಖಂಡಿತ ಸರ್, ಅಬ್ಸಲ್ಯೂಟ್ಲಿ ರೈಟ್. ಸೊ ಸ್ಟೂಡೆಂಟ್ಸ್ ಕಾನ್ಫಿಡೆನ್ಸ್ ಮತ್ತು ಕಮ್ಯುನಿಕೇಶನ್ ಹೆಚ್ಚಿಸೋಕೆ ನೀವು ಏನು ಮಾಡ್ತೀರಾ ಸರ್? ಸರ್, ಬೇಸಿಕಲಿ ಸ್ಟೂಡೆಂಟ್ಸ್ ಕಾನ್ಫಿಡೆನ್ಸ್ ಹೆಚ್ಚಬೇಕು ಅಂತಂದ್ರೆ ನಾಲೆಜ್ ಇಸ್ ದ ಪವರ್ ಸರ್. ಓಕೆ, ನಿಮ್ಮ ಹತ್ರ ನಾಲೆಜ್ ಇದೆಯೇ, ನಾವು ಅವರಿಗೆ ಅಪ್ಸ್ಕಿಲ್ ಮಾಡ್ತೀವಿ. ಸೊ ನಾನು ಬೇರೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ತರ ಟೀಚಿಂಗ್ ಮಾಡಕ್ ಹೋಗಲ್ಲ. ಸೊ ದಟ್ ವಾಸ್ ಮೈ ಕ್ವಶನ್. ಸೊ ನಿಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಒಂದು ಸ್ಪೆಷಲ್ ಥಿಂಗ್ಸ್ ಹೇಳಿ ದಟ್ ಬೇರೆ ನಾನು ಟೀಚಿಂಗ್ ಮಾಡಲ್ಲ ಸರ್.
ಐ ಜಸ್ಟ್ ಡೌನ್ಲೋಡ್ ಮೈ ಎಕ್ಸ್ಪೀರಿಯನ್ಸ್, ಮೈ 15 years ಎಕ್ಸ್ಪೀರಿಯನ್ಸ್ನ ನಾನು ಡೌನ್ಲೋಡ್ ಮಾಡ್ತೀನಿ. ನಾನು ಟ್ರೈನಿಂಗ್ ಹೇಳಿಕೊಡಲ್ಲ, ನಾನು 15 years ಎಕ್ಸ್ಪೀರಿಯನ್ಸ್ನ ಡೌನ್ಲೋಡ್ ಮಾಡ್ತೀನಿ. ಸರ್ ಏನಿದೆ ಗೊತ್ತಾ, ನಾನು ಒಂದೇ ಹೇಳೋದು ಸ್ಟೂಡೆಂಟ್ಗೆ, ಬೈ ಲರ್ನಿಂಗ್ ಯು ಕಾಂಟ್ ಸ್ವಿಮ್, ಯು ಹ್ಯಾವ್ ಟು ಜಂಪ್. ಸರಿ, ಖಂಡಿತ. ನಿಮಗೆ ಒಬ್ರು ಇನ್ಸ್ಟ್ರಕ್ಟರು ಬೇಕು. ಯಾರು? ನಾನು ಇನ್ಸ್ಟ್ರಕ್ಟರ್ ಅಂದ್ರೆ ನನಗೆ ಫಸ್ಟ್ ಕಾರ್ ಓಡ್ಸಕ್ ಬರುತ್ತಾ, ಅಥವಾ ನಾನು ಬರೇ ಸ್ಟೋರಿ ಹೇಳ್ಬೋದಾ? ಸರ್ ನಾನು ಸ್ಟೋರಿ ಹೇಳ್ಬೋದಂದ್ರೆ ನೀವು ಬರೇ ಸ್ಟೋರಿ ಕೇಳ್ತೀರಾ. ಸೊ ಗಾಡಿ ಓಡಿಸೋರು ಯಾರು? ಬರಲ್ಲ. ಸೊ ಇನ್ಸ್ಟ್ರಕ್ಟರ್ ಅಂದ್ರೇನು? ನಾನು ಫಸ್ಟ್ ನನಗೆ ಗಾಡಿ ಓಡ್ಸಕ್ ಬರ್ಬೇಕು, ಐ ಆಮ್ ಅ ಪರ್ಫೆಕ್ಟ್ ಡ್ರೈವರ್ ಇರಬೇಕು. ದೆನ್ ನಾನು ನನ್ನ ಹತ್ರ ಕಲಿಯಕ್ ಬಂದಿರೋರ್ಗೆ ಗಾಡಿ ಹೇಳ್ಕೊಡ್ಬೋದು. ಐ ವಿಲ್ ಡೌನ್ಲೋಡ್ ಮೈ ಓನ್ ಎಕ್ಸ್ಪೀರಿಯನ್ಸ್. ಸರ್ ಬುಕ್ಸ್ ಓದಕ್ಕೆ ಸರ್ ಇನಫ್ ಬುಕ್ಸ್ ಆರ್ ದೇರ್. ಇ ಲರ್ನಿಂಗು, ಸೆಲ್ಫ್ ಲರ್ನಿಂಗು, ರೆಕಾರ್ಡೆಡ್ ವಿಡಿಯೋಸ್, ಯೂನಿವರ್ಸಿಟಿ ಬುಕ್ಸ್, ಇಷ್ಟು ಬುಕ್ಸ್ ಸಿಗ್ತವೆ ಓಕೆ ಓದಕ್ಕೆ. ಅದು ನಿಮಗೆ ಏನು ಹೆಲ್ಪ್ ಅದು ನಿಮಗೆ ಅಪ್ಸ್ಕಿಲ್ ಮಾಡಲ್ಲ. ನಿಮ್ಗೆ ನಾಲೆಜ್ ಬರ್ಬೋದು ಅಷ್ಟೇ, ನಿಮ್ಗೆ ಸ್ವಿಮ್ಮಿಂಗ್ ಬರಲ್ಲ. ಇವನ್ ನಾನು ಕನ್ನಡ ಭಾಷೆ ಕಲಿತಾ ಇದ್ದೀನಿ, 10 ಪಾಡ್ಕಾಸ್ಟ್ ಶೂಟ್ ಮಾಡಿದ್ದೆ. ನಾನು ಅಭಿಷೇಕ್ ರಾಜಸ್ಥಾನ್ ಬಂದು ಕೆಲಸ ಮಾಡ್ತೀನಿ. ಗ್ರೇಟ್, ಯು ಆರ್ ರೈಟ್ಲಿ ಸೇಡ್. ನಾವು ಸರ್ ನಾನು ಹೇಳ್ತಾ ಇದ್ದೀನಿ ಸರ್, ನೀವು ದೇರ್ ಆರ್ ಬುಕ್ಸ್, ಹೌ ಟು ಲರ್ನ್ ಕನ್ನಡ ವಿದಿನ್ 30 days, ಹೌ ಟು ಲರ್ನ್ ಹಿಂದಿ ವಿದಿನ್ 30 days. ಸರ್ ನೀವು ಓದ್ಕೊಂಡು ಕೂತ್ಕೊಂಡ್ರೆ ಬರುತ್ತಾ? ನೋ, ನೀವು ಮಾತಾಡ್ಬೇಕು. ಎಸ್, ಮಿಸ್ಟೇಕ್ಸ್ ಹ್ಯಾಪನ್ಸ್, ಮಿಸ್ಟೇಕ್ಸ್ ಡೂ ಹ್ಯಾಪನ್, ಲೆಟ್ ಇಟ್ ಹ್ಯಾಪನ್. ಡೋಂಟ್ ಸಿ ಫಿಯರ್ ಆಫ್ ಲೂಸಿಂಗ್ ಏನಿದೆಯಲ್ಲ ಸರ್, ದಟ್ ವಿಲ್ ಸ್ಟಾಪ್ ಯು ಟು ಲರ್ನ್. ಸರಿ ಸರ್. ಸೊ ಕೆಲವರು ಹೇಳ್ತಾರೆ ಇಂಡಿಯಾ ಫೈನಾನ್ಷಿಯಲ್ ಸಿಸ್ಟಮ್ ಜನರ ಗ್ರೋತ್ ಬ್ಲೋಕ್ ಮಾಡುತ್ತೆ ಅಂತ. ಅದಕ್ಕೆ ನಿಮ್ಮ ಒಪಿನಿಯನ್ ಏನು ಸರ್? ಸರ್ ಜನರ ಗ್ರೋತ್ ಬ್ಲಾಕ್ ಮಾಡಲ್ಲ, ಸೊ ಇಟ್ ಎಕ್ಸಲರೇಟ್ ಮಾಡುತ್ತೆ ಜನರಲ್ ಲೈಫ್ ಅನ್ನ. ಸರ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಬಾಡಿ ಅಂತ ಇದ್ರೆ ಸರ್, ಫೈನಾನ್ಷಿಯಲ್ ಸಿಸ್ಟಮ್ ಇಸ್ ದ ಬ್ಲಡ್ ಫ್ಲೋ ಇದ್ದಂಗೆ. ಸರ್ ಮನಿ ಸರ್ಕ್ಯುಲೇಟ್ ಆಗಬೇಕು, ಓಕೆನಾ? ಸರ್ ಮನಿ ಅಂದ್ರೇನು? ಇಟ್ಸ್ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಫಾರ್ ಗೂಡ್ಸ್ ಅಂಡ್ ಸರ್ವಿಸಸ್. ಸರಿ ಸರ್. ಓಕೆ, ನಿಮ್ಗೆ ಮನಿ ಸರ್ಕ್ಯುಲೇಷನ್ ಆಗ್ತಾ ಇದ್ರೇನೆ ಸೊ ನಿಮ್ಗೆ ನೀವು ಏನಾದ್ರೂ ಪರ್ಚೇಸ್ ಮಾಡ್ಕೋಬಹುದು. ಸಪ್ಲೈ ಅಂಡ್ ಡಿಮ್ಯಾಂಡ್ ಇರುತ್ತೆ, ಓಕೆನಾ? ಅದು ಇಲ್ಲ ಅಂತಂದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಹತ್ರ ಕ್ರೆಡಿಟ್ ಇಲ್ಲ, ನಿಮ್ಮ ಹತ್ರ ಲಿಕ್ವಿಡಿಟಿ ಇಲ್ಲ ಅಂತಂದ್ರೆ ನೀವು ಏನು ಮಾಡೋಕ್ಕಾಗೋದಿಲ್ಲ. ಸರ್ ಫೈನಾನ್ಷಿಯಲ್ ಸಿಸ್ಟಮ್ ಇಟ್ಸ್ ಅ ಇನ್ಕ್ಲೂಸಿವಿಟಿ ಆಫ್ ದ ಸೊಸೈಟಿ. ಸರಿ. ಅದಕ್ಕೋಸ್ಕರ ಇವಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಸ್ಟೇಟ್ ಗೌರ್ಮೆಂಟು ಫೈನಾನ್ಷಿಯಲ್ ಲಿಟರಸಿಯನ್ನ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಫೈನಾನ್ಷಿಯಲ್ ಲಿಟರಸಿ ತುಂಬಾ ಇಂಪಾರ್ಟೆಂಟ್. ಇಲ್ಲಾಂದ್ರೆ ನೀವು ಕ್ರೆಡಿಟ್ ಮಿಸ್ ಮ್ಯಾಚ್ ಆಗಿಬಿಡುತ್ತೆ. ಓವರ್ ಲ್ಯಾವರೇಜ್ ನೀವು ಕೇಳಿರ್ತೀರಾ, ತುಂಬಾ ಲೋನ್ಸ್ ತಗೊಂಡ್ಬಿಡ್ತಾರೆ, ಕಟ್ಟೋ ಕೆಪಾಸಿಟಿ ಇರಲ್ಲ. ಸ್ಟ್ರೆಸ್ ಏನಪ್ಪ ಆಗುತ್ತೆ, ಪೈಲಪ್ ಆಗುತ್ತೆ ಸ್ಟ್ರೆಸ್. ಸೊ ಅದಕ್ಕೋಸ್ಕರ ಸರ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಅನ್ನೋದು ಇದು ಜನರಿಂದ ಬಿಟ್ಟು ಹೊರಗಡೆ ಇಲ್ಲ ಸರ್. ಜನರ ಮನಿ, ಇಟ್ಸ್ ಅ ಪಬ್ಲಿಕ್ ಡೆಪಾಸಿಟ್, ಪಬ್ಲಿಕ್ಗೆ ಕೊಡ್ತಾಗಿರ್ತಕ್ಕಂಥದ್ದು. ಬ್ಯಾಂಕ್ ವಿಲ್ ಸಾಲ್ವ್ ದ ಇಶ್ಯೂಸ್ ಬೈ ಬಿಕಮಿಂಗ್ ಅ ಇಂಟರ್ಮೀಡಿಯೇಟ್. ಅವ್ರ ಕಡೆಯಿಂದ ಎಲ್ಲಿ ಸರ್ಪ್ಲಸ್ ಮನಿ ಇದೆ ಅದನ್ನ ಕಲೆಕ್ಟ್ ಮಾಡುತ್ತೆ, ಯಾರಿಗೆ ನೀಡಿ ಇದ್ದಾರೆ ಅವರಿಗೆ ಹೆಲ್ಪ್ ಮಾಡುತ್ತೆ. ಸರಿ. ಚಾನಲ್ ಆಗ್ತಾ ಇದೆ ಬ್ಯಾಂಕ್ ಅಷ್ಟೇ, ಚಾನಲ್ ಆಗ್ತಾ ಇದೆ, ಚಾನಲ್ ಆಗಿ ವರ್ಕ್ ಮಾಡ್ತಾ ಇದೆ. ಇಟ್ಸ್ ಇನ್ಕ್ಲೂಸಿವಿಟಿ. ಸರಿ ಸರ್. ಸೊ BFSI ಸೆಕ್ಟರ್ ಜಾಯಿನ್ ಮಾಡಬೇಕು ಅಂತ ಕನ್ಫ್ಯೂಸ್ ಆಗಿರುವ ಯೂತ್ಗೆ ಒಂದು ಮೆಸೇಜ್ ಹೇಳಿ ಸರ್. ಸರ್ BFSI ಸೆಕ್ಟರ್ ಅಲ್ಲಿ ಜಾಬ್ ಅಪಾರ್ಚುನಿಟಿ ತುಂಬಾ ಇದೆ ಸರ್. ಇವಾಗಿನ ಅಟ್ರಿಷನ್ ಲೆವೆಲ್ ನೋಡೋದಾದ್ರೆ ಸರ್, ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ 40 to 50% ವರೆಗೂ ಅಟ್ರಿಷನ್ ಇದೆ ನಮ್ಗೆ. ಅಷ್ಟು ಅಟ್ರಿಷನ್ ಆಗ್ತಾ ಇದೆ. ಏನಕ್ಕಂತಂದ್ರೆ ಜನ ಜಾಬ್ನ, ಹುಡುಗರು ಈಗಿನ ಸ್ಟೂಡೆಂಟ್ಸ್ ಸ್ವಿಚ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಸೊ ತುಂಬಾ ರಿಕ್ವೈರ್ಮೆಂಟ್ ಇದೆ, ತುಂಬಾ ಸ್ಟ್ರೆಸ್ ಇದೆಯಾ? ಎಸ್ ಇದೆ, ಅದನ್ನ ಮ್ಯಾನೇಜ್ ಮಾಡೋದು ಕಲಿಬೇಕು. ಓಕೆ, ಸ್ಟ್ರೆಸ್ ಎಲ್ಲಾ ಕಡೆ ಇರುತ್ತೆ, ಮ್ಯಾನೇಜ್ ಮಾಡೋದು ಕಲಿಬೇಕು. ಸೊ ನೀವು ಯಾವುದೇ ಇಂಡಸ್ಟ್ರಿಗೆ ಹೋದ್ರೂ ಸ್ಟ್ರೆಸ್ ಇದೆ ಸರ್. ಸೊ ಬ್ಯಾಂಕ್ ಈಸ್ ನಾಟ್ ಸಪರೇಟ್ ಫ್ರಮ್ ದಟ್. ಸರಿ. ಓಕೆ, ಸ್ಟೂಡೆಂಟ್ಸ್ ಏನ್ ಮಾಡಬೇಕು ಸರ್, ನೀವು ಸ್ಕಿಲ್ ಮಾಡ್ಕೊಳ್ಳಿ, ಒಳ್ಳೆ ಜಾಬ್ ಓರಿಯೆಂಟೆಡ್ ಕೋರ್ಸ್ನ ಕಲೀರಿ. ಸರಿ. ಓಕೆ, ಅದರಿಂದ ನಿಮ್ಗೆ ಜಾಬ್ ಸಿಗುತ್ತೆ. ಸೊ ಇಂಟರ್ವ್ಯೂ ಕೊಡಿ, ಸೆಲೆಕ್ಟ್ ಆಗುತ್ತೆ. ಆಮೇಲೆ ಜಾಬ್ ಸಿಕ್ಕ ನಂತರ ನೀವು ಓದೋದನ್ನ, ಕಲಿಯೋದನ್ನ, ಅಪ್ ಸ್ಕಿಲ್ ಮಾಡ್ಕೊಳ್ಳೋದನ್ನ ಸ್ಟಾಪ್ ಮಾಡ್ಬೋದು. ನಿರಂತರವಾಗಿ ನಿರಂತರ ಕಲಿಕೆ. ನಾನು ಹೇಳಿದ್ರೆ ಎಟರ್ನಲ್ ಸ್ಟೂಡೆಂಟ್ ಅಂತ. ಸೊ ಕಲಿತಾ ಇರಬೇಕು. ಸೊ ಅವಾಗ ನಿಮಗೆ ಗ್ರೋತ್ ಇದೆ. ಓಕೆ ಸರ್, ರಿಕ್ವೈರ್ಮೆಂಟ್ ತುಂಬಾ ಇದೆ ಸರ್. ನಮಗೆ ಫ್ರಂಟ್ ಎಂಡ್ ತುಂಬಾ ರೋಲ್ಸ್ ಇದಾವೆ, ನಮಗೆ ಬ್ಯಾಕ್ ಎಂಡ್ ರೋಲ್ಸ್ ಇದೆ. ಕಸ್ಟಮರ್ ಸರ್ವಿಸ್ ಬೇಕು, ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಬೇಕು, ಕ್ರೆಡಿಟ್ಗೆ ಬೇಕು, ಆಪರೇಷನ್ ಬೇಕು, ರಿಸ್ಕ್ ಟೀಮಿಗೆ ಬೇಕು, ಬ್ಯಾಕ್ ಎಂಡ್ ಡೇಟಾ ಅನಲಿಸ್ಟ್ ಅಂತ ಬರುತ್ತೆ. ಓಕೆ, ಫೈನಾನ್ಷಿಯಲ್ ಅನಲಿಸ್ಟ್ ಬರುತ್ತೆ. ಸೊ ಈ ಎಲ್ಲಾ ಜಾಬ್ಗಳಿಗೆ ಜನ ಬೇಕು.
ಬಟ್ ಬ್ಯಾಂಕ್ಸ್ ಏನಕ್ಕೆ ಹೆಸಿಟೇಟ್ ಮಾಡ್ತಾ ಇದ್ದಾರೆ ಫ್ರೆಷರ್ಸ್ನ ಹೈರ್ ಮಾಡಿ ಅಂತಂದ್ರೆ, ಸರ್ ಬ್ಯಾಂಕ್ಸ್ ಆರ್ ಬೇಸಿಕಲಿ ಕಮರ್ಷಿಯಲ್, ದೇ ಆರ್ ನಾಟ್ ರನ್ನಿಂಗ್ ಚಾರಿಟಿ. ನಾನು ಸ್ಯಾಲ್ರಿನೂ ಕೊಟ್ಟು ನಂಗೆ 6 ತಿಂಗಳು ಟ್ರೈನಿಂಗ್ ಕೊಡೋದು ಅಂತಂದ್ರೆ ದಟ್ ಈಸ್ ನಾಟ್ ವಯಬಲ್ ಫಾರ್ ದಿ ಬ್ಯಾಂಕ್. ಬ್ಯಾಂಕ್ ಇಸ್ ನಾಟ್ ರನ್ನಿಂಗ್ ಎ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ದರ್ ಕೋರ್ ಬಿಸ್ನೆಸ್ ಇಸ್ ಬ್ಯಾಂಕಿಂಗ್ ಬಿಸ್ನೆಸ್. ಸರಿ ಸೊ ಹೀಗಾಗಿ ಅವ್ರಿಗೆ ಆ ಒಂದು ಟೈಮು ಅಂಡ್ ಮನಿ ಇನ್ವೆಸ್ಟ್ ಮಾಡಕ್ ದೇ ಆರ್ ನಾಟ್ ರೆಡಿ. ಸರಿ. ಸೊ ನಿಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಯಾವ ಯಾವ ಕೋರ್ಸಸ್ ಇದೆ ಸರ್? ಸರ್ ನಮ್ಮ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಬ್ಯಾಂಕಿಂಗ್ ಕೋರ್ಸಸ್, ಬೇಸಿಕ್ ಬ್ಯಾಂಕಿಂಗ್ ಕೋರ್ಸ್, ಇಟ್ಸ್ ಅ ಕರಿಯರ್ ಎಕ್ಸಲರೇಟರ್ ಪ್ರೋಗ್ರಾಮ್ ಫಾರ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್. ಇಟ್ಸ್ ಅ 30 days ಕೋರ್ಸಸ್ ಇದೆ. ಓಕೆ, ಅಂಡ್ ಇದು ಇನ್ವೆಸ್ಟ್ಮೆಂಟ್ ಆನ್ಲೈನ್ ಕೋರ್ಸ್ 30 days. ಹಾ ಹೌದು ಸರ್. ಸೊ ನಾವು 1 month ಲೈವ್ ಇಂಟ್ರಾಕ್ಟಿವ್ ಸೆಷನ್ ನಡೆಸ್ತೀವಿ. ಅದಾದ ನಂತರ ಸರ್ಟಿಫಿಕೇಟ್ ಇರುತ್ತೆ. ದಟ್ ಈಸ್ ಕೋ ಬ್ರ್ಯಾಂಡೆಡ್ ಸರ್ಟಿಫಿಕೇಟ್ ಬೈ BFSI SSC ಅಂಡ್ ಫಿನ್ನೆಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ನಮ್ಮ ಇನ್ಸ್ಟಿಟ್ಯೂಟ್ ನೇಮ್ ಬಂದು ಫಿನ್ನೆಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಓಕೆ, ಸರ್ಟಿಫಿಕೇಶನ್ ಇರುತ್ತೆ. ಆಮೇಲೆ ವಿ ವಿಲ್ ಲೈನ್ ಅಪ್ ಫಾರ್ ದ ಇಂಟರ್ವ್ಯೂಸ್. ಈ ಮಾಡೆಲ್ ಮಾಡ್ತಾ ಇದ್ವಿ. ಸೊ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಕೋರ್ಸ್ ಇದೆ, ಅಂಡ್ ಕಂಪ್ಲೈನ್ಸ್ ಅಂಡ್ ಕಾರ್ಪೊರೇಟ್ ಗವರ್ನೆನ್ಸ್ ಕೋರ್ಸ್ ಅಂತ ಇದೆ. ಸೊ ಎಲ್ಲ 1 month ಕೋರ್ಸು. ಸೊ 30 hours ನಾವು ಕವರ್ ಮಾಡ್ತೀವಿ, 30 hours. ಓಕೆ, ಅದಾದ ನಂತರ ನಾವು ಅವ್ರಿಗೆ ಪ್ಲೇಸ್ಮೆಂಟ್ಗೆ ಸಪೋರ್ಟ್ ಮಾಡ್ತೀವಿ. ಸೊ ವಿ ವಿಲ್ ಲೈನ್ ಅಪ್ ಫಾರ್ ದ ಇಂಟರ್ವ್ಯೂಸ್. ಆ ಥರ. In this podcast, there is only one learning. I think upskill ಮಾಡಬೇಕು for every gender, right? Yes. ಸರಿ. Yeah. ಸೊ ಒಂದು ಲಾಸ್ಟ್ ಕ್ವಶನ್ ಸರ್ ಈ ಪಾಡ್ಕಾಸ್ಟಲ್ಲಿ. ಸೊ ಪ್ರತಿ ವರ್ಷ ಲಕ್ಷಾಂತರ ಜನ ಗ್ರಾಜುಯೇಟ್ ಆಗ್ತಾರೆ. ಸರಿ, ಆದ್ರೂ ಯಾಕೆ ಎಷ್ಟು ಜನ ಜಾಬ್ಲೆಸ್ ಆಗಿದ್ದಾರೆ? ನಾನು ಇನಿಷಿಯಲ್ಲೇ ಈ ಕ್ವಶನ್ಗೆ ನಾನು ಸಿಮಿಲರ್ ಕ್ವಶನ್ ಬಂದಿತ್ತು. ಏನಂತಂದ್ರೆ ಸರ್, ನಮಗೆ ಇಂಡಸ್ಟ್ರಿ ಮತ್ತು ಅಕಾಡೆಮಿ ಇದೆಯಲ್ಲ, ತುಂಬಾ ಗ್ಯಾಪ್ ಇದೆ. ಆಮೇಲೆ ಅಲ್ಲೆಲ್ಲೂ ಅಪ್ಸ್ಕಿಲ್ ಮಾಡ್ತಾ ಇಲ್ಲ, ವೊಕೇಶನಲ್ ಟ್ರೈನಿಂಗ್ ಇಲ್ಲ. ಓಕೆ, ಅವರು ಕೊಲಾಬ್ರೇಟ್ ಮಾಡ್ಕೊಳ್ಳೋಕ್ಕೂ ಮುಂದೆ ಬರ್ತಾ ಇಲ್ಲ. ಇಂಡಸ್ಟ್ರಿ ಜೊತೆ ಕೊಲಾಬ್ರೇಟ್ ಮಾಡ್ಕೋಬೇಕು. ಇಲ್ಲಿ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಅಲ್ಲ ಸರ್. ಸ್ಟೂಡೆಂಟ್ಸ್ ದೇ ಆರ್ ಪೇಯಿಂಗ್ ಅಂಡ್ ಅಡ್ಮಿಷನ್ ತಗೊಂತಾರೆ, ಒಳ್ಳೆ ಪ್ರೆಸ್ಟಿಜಿಯಸ್ ಕಾಲೇಜ್ಗೆ ಹೋಗ್ತಾರೆ. ಸೊ ಡಿಗ್ರಿನೂ ಸರ್ಟಿಫಿಕೇಟು ಸಿಗುತ್ತೆ. ಓಕೆ, ಪ್ರಾಬ್ಲಮ್ ಅದಲ್ಲ ಸರ್. ಪ್ರಾಬ್ಲಮ್ ಇರ್ತಕ್ಕಂಥದ್ದು ಅಕಾಡೆಮಿಯ ಮುಂದೆ ಬರಬೇಕು, ಇಂಡಸ್ಟ್ರಿ ಹತ್ರ ಜಾಯಿನ್ ಆಗ್ಬೇಕು. ಇಬ್ರು ಜಾಯಿನ್ ಆಗಿ ಕೊಲಾಬರೇಷನ್ ಮಾಡಲ್ ಮಾಡ್ಕೋಬೇಕು. ಅದಾಗ್ತಲ್ಲ, ಅದಕ್ಕೋಸ್ಕರನೇ ನಾವು ಈ ಫೀಲ್ಡ್ಗೆ ಬಂದಿರೋದು ಸರ್. ನನಗೆ ಏನು ಸರ್, ಲಾಸ್ಟ್ 15 years ಅಲ್ಲಿ ನಾನು ನೋಡಿರೋದು, ನಾನು ಸುಮಾರು ಸ್ಟೂಡೆಂಟ್ಸ್ನ ಇಂಟರ್ವ್ಯೂ ತೊಗೊಂಡಿದ್ದೀನಿ. ಏನಾಗ್ತದೆ, ಅವರು ಸ್ಕಿಲ್ ಇಲ್ಲ, ಏನೂ ಗೊತ್ತಿರಲ್ಲ. ಸೊ ಪ್ರಾಬ್ಲಮ್ ಇದೆ, ಸೊಲ್ಯೂಷನ್ ಆಗಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಂದು ಇದು ಲಾಸ್ಟ್ 2 years ಇಂದ ನನ್ನ ಡ್ರೀಮ್ ಪ್ರಾಜೆಕ್ಟ್ ಸರ್ ಇದು. ನಮ್ಮ ಮಿಷನ್ ವಿಷನ್ ಏನು ಸರ್? ಸರ್ ನನ್ನ ವಿಷನ್ ಹೇಳ್ಬೇಕು ಅಂದ್ರೆ ಸರ್, ನಾನು ಈ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ನಾನು ಫಿನ್ನೆಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಸ್ಟಾರ್ಟ್ ಮಾಡಿರೋದು. ಓಕೆ, ಸೊ ಈ ಸ್ಟೂಡೆಂಟ್ಸ್ ಏನು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಟು ಫೈಂಡ್ ದ ರೈಟ್ ಜಾಬ್, ಓಕೆ, ವಿ ವಿಲ್ ಅಸಿಸ್ಟ್ ದೆಮ್, ವಿಲ್ ಮೇಕ್ ದೆಮ್ ಎಂಪ್ಲಾಯಬಲ್, ಅಂಡ್ ವಿ ವಿಲ್ ಲೈನ್ ಅಪ್ ಫಾರ್ ದ ಇಂಟರ್ವ್ಯೂ. ಸೊ we will ensure that they will get placed in banks or finance. So we will support them until they get hired. Wow, Sharan sir, so in camera you can say all the students who are looking for banking jobs. See, banking jobs ಯಾರು ನೋಡ್ತಾ ಇದ್ರಿ, ಸೊ ವಿ ಆರ್ ದ ಸೊಲ್ಯೂಷನ್ಸ್. ಓಕೆ, ಅಫೋರ್ಡೆಬಲ್ ಸೆಗ್ಮೆಂಟ್ ಅಲ್ಲಿ, ಬ್ಯಾಂಕ್ಸ್ ಅಂಡ್ ಫೈನಾನ್ಸ್ ಸೆಕ್ಟರ್ ಅಲ್ಲಿ. ಸೊ ನಾವು ಬ್ಯಾಂಕಿಂಗ್ ಟ್ರೈನಿಂಗ್ ಕೊಡ್ತೀವಿ. ಸೊ ವಿಲ್ ಮೇಕ್ ಯು ಎಂಪ್ಲಾಯಬಲ್. ಓಕೆ, ವಿ ವಿಲ್ ಲೈನ್ ಅಪ್ ಫಾರ್ ದ ಇಂಟರ್ವ್ಯೂ. We will support you until you get hired. Wow. Instead of job guarantee, we can assure this. Sir, job guarantee scam. Sir, ಏನಾಗ್ತದೆ, ನಾನು ನೋಡಿರೋದು ತುಂಬಾ ಏಜೆನ್ಸಿಗಳಿದಾವೆ. ಹುಡುಗರು ಬರ್ತಾರೆ, ರೆಸ್ಯೂಮ್ ಕೊಡ್ತಾರೆ, 500, 1000, 2000 ರಿಜಿಸ್ಟ್ರೇಷನ್ ಫೀ ಅಂತ ಕಲೆಕ್ಟ್ ಮಾಡ್ತಾರೆ, ಕಳಿಸ್ಬಿಡ್ತಾರೆ. ಆಮೇಲೆ ಏನು ಫರ್ದರ್ ಅಪ್ಡೇಟ್ ಇರಲ್ಲ. ಸರಿ ಸರ್, that is the biggest challenge. Yes. Yeah. ಶರಣ್ ಅವರೇ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಇನ್ ದ ಪಾಡ್ಕಾಸ್ಟ್. ಸೊ ನಿಮ್ಮ ಜೊತೆ ಪಾಡ್ಕಾಸ್ಟ್ ಮಾಡಿ ತುಂಬಾ ಖುಷಿ ಆಯ್ತು ಸರ್. Thank you, sir. ಧನ್ಯವಾದ ಸರ್.